ರಾಜ್ಯದ ಮುಖ್ಯಮಂತ್ರಿಗಳು ಹಿಡ್ಕೊಂಡು ಈ ಸರ್ಕಾರದ ರಾಜೀನಾಮೆ ಕೊಡಬೇಕಂತೇಳಿ ಫಸ್ಟ್ ಆಗ್ರಹ ಮಾಡ್ತೀನಿ. ಯಾಕಂದರೆ ಎಲ್ಲರ ಮೇಲೂ ಒಂದೊಂದು ಕೇಸ್ಗಳಾಗ್ಯಾವ ಈಗ. ಎರಡನೇದಾಗಿ ಬಂದ್ ಕರೆ ಕೊಟ್ಟಂಥ ಮಹಾನುಭಾವರಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ. ನೀವು ಬಾಬಾ ಸಾಹೇಬರಿಗೆ ಕ್ಷಮೆ ಕೇಳಬೇಕು, ಕಾಂಗ್ರೆಸ್ ಪಕ್ಷದವರು ಮತ್ತು ಉಳಿದ ಸಂಘಟನೆಗಳು. ಯಾಕಂದ್ರೆ ಸ್ವಾತಂತ್ರ್ಯ ಅವರು ಸಂವಿಧಾನ ಹಕ್ಕು ಎಲ್ಲರಿಗೂ ಕೊಟ್ಟಾರ, ಅದನ್ನು ದುರುಪಯೋಗ ಮಾಡ್ಕೊಂಡಿರಿ. ನೀವು ಅವ್ರಿಗೆ ಅವಮಾನ ಮಾಡಿರಿ ಬಾಬಾ ಸಾಹೇಬರಿಗೆ. ಬಡವರು ನಿನ್ನೆ ವ್ಯಾಪಾರಸ್ಥರು ಅವ್ರು ಕೂತವ್ರು ಹೂವು ಚೆಲ್ಲೋದು, ತೆಂಗಿನಕಾಯಿ ಹೊಡೆಯೋದು, ಅದು ಅಲ್ಲದೇನೂ ಒಂದಿಷ್ಟು ಅಂಗಡಿ ದರೋಡೆ ಮಾಡೋ ರೀತಿ ನೀವು ಒಳಗೆ ಹೋಗಿ ಕೌಂಟ್ರಲ್ಲಿ ಡ್ರಾರ್ಗಳನ್ನ ಚೆಕ್ ಮಾಡಿದ್ರಿ. ನನಗೆ ಒಂದು ತಿಳಿತಾ ಇಲ್ಲ, ಸೋಮೋಟೋ ಕೇಸ್ ಪೊಲೀಸ್ ಇಲಾಖೆಯವರು ತಗೊಳ್ಬೇಕಾಗಿತ್ತು, ಇಲ್ಲಿವರೆಗೂ ತಗೊಂಡಿಲ್ಲ. ಈ ರಾಜ್ಯದಾಗ ಪೊಲೀಸ್ ಇಲಾಖೆ ಹೆಂಗಾಗಿದೆ ಅಂದ್ರೆ, ಯಾವುದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರದವರು ಆದೇಶ ಮಾಡುತ್ತಾನೆ, ಮೌಖಿಕ ಆದೇಶ ಮಾಡುತ್ತಾನೆ, ಯಾವುದೂ ಅವರು ಕೈಗೊಳ್ಳೋಗ್ತಿಲ್ಲ. ಅವ್ರು ನೆನಪು ಹಾರ್ಯಾರ ತಮ್ಮ ಡ್ಯೂಟಿಗೆ ಬರೋಕ್ಕಿಂತ ಮೊದಲು ಏನು ಪ್ರಮಾಣ ವಚನ ಮಾಡಿ ಡ್ಯೂಟಿ ಸೇರ್ಕೊಂಡಾರತ್ತೇಳಿ. ಸಿ ಟಿ ರವಿಯವ್ರ ಪ್ರಕರಣ ಇರ್ಬೋದು, ಬೀದರ್ನ ಕಾಂಟ್ರಾಕ್ಟರ್ ಪ್ರಕರಣ ಇರ್ಬೋದು, ಎಲ್ಲದರಲ್ಲಿಯೂ ಪೊಲೀಸ್ ಇಲಾಖೆ ವೈಫಲ್ಯ ಎದ್ದು ಕಾಣ್ತದೆ. ನಿನ್ನೆದು ಎಲ್ಲರ ಬಳಿ ತಾವು ಮಾಧ್ಯಮದವರು ಅವರಿಗೆ ವಿಡಿಯೋಗಳನ್ನು ಕಳಿಸಿದಿರಿ ಅಂದರೂ ಇನ್ನೂವರೆಗೂ ಅವ್ರು ಯಾರ ಮೇಲೂ ಆ್ಯಕ್ಷನ್ ತಗೊಂಡಿಲ್ಲ. ಅದರ ಅರ್ಥ ಏನು? ಆಮೇಲೆ ಯಾವ ಸಂಘಟನೆದವರು ಈ ದುಷ್ಕೃತ್ಯ ಮಾಡ್ಯಾರ ಮತ್ತು ಅಸಂವಿಧಾನಿಕ ಶಬ್ದಗಳನ್ನು ಬಳಸಿ ಎಲ್ಲರಿಗೂ ಬೈದಾರ, ಅದು ತಪ್ಪು. ಅವರೆಲ್ಲರೂ ಕ್ಷಮೆ ಕೇಳ್ರಿ ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಸ್ನೇಹಿತರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ಇಡೀ ದೇಶದಲ್ಲಿ ಕೆಲವು ದಿನಗಳಿಂದ ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ದ ನಾಯಕರು ಏನು ಅಮಿತ್ ಶಾ ಅವರ ಬಗ್ಗೆ ಏನು ಅವರ ನಾಯಕತ್ವಕ್ಕೆ ಹಾಗೂ ಅವರ ಇದಕ್ಕೆ ಏನು ಒಂದು ಚ್ಯುತಿ ತರುವಂಥ ಏನು ದೇಶದಲ್ಲಿ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡೋದಾಗಲಿ, ಹೋರಾಟಗಳನ್ನು ಮಾಡೋದಾಗಲಿ ಮಾಡ್ತಾ ಇದ್ದಾರಲ್ಲ, ಅದರದ ನಿಮಿತ್ತವಾಗಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದಿಂದ ಅದನ್ನು ಖಂಡಿಸ್ತಾ ಇದ್ದೇವೆ. ಯಾಕಪ್ಪ ಅಂತಂದ್ರೆ, ಅಮಿತ್ ಶಾ ಅವರು ಸಾಕಷ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಅಮಿತ್ ಶಾ ಅವರು ಇರ್ಬೋದು, ಅಥವಾ ನರೇಂದ್ರ ಮೋದಿ ಅವರು ಇರ್ಬೋದು, ಅಥವಾ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಂಥ ಗೌರವವನ್ನು ಯಾವುದೇ ಪಕ್ಷ ಇರ್ಬೋದು, ಇವತ್ತು ಕಾಂಗ್ರೆಸ್ ಇರ್ಬೋದು, ಮತ್ತಿನ್ನಿತರ ಪಕ್ಷಗಳು ಇರ್ಬೋದು, ಗೌರವವನ್ನು ಕೊಟ್ಟಿಲ್ಲ. ಇದನ್ನು ಇಡೀ ದೇಶದ ಜನರಿಗೆ ಈಗ ನಮ್ಮ ಪಕ್ಷದ ಪ್ರಮುಖರು, ನಾಯಕರು, ಪ್ರಧಾನಮಂತ್ರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಹಾಗೂ ಕಾಂಗ್ರೆಸ್ದ ನಾಯಕರು ನೆಹರು ಅವರು ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ದ ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ನಡೆಸ್ಕೊಂಡು ಬಂದಿದೆ ಅನ್ನೋದು ಇಡೀ ದೇಶದ ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ಇವತ್ತು ನಮ್ಮ ನಾಯಕರು ಮಾಡ್ತಾ ಇದ್ದಾರೆ. ಅದನ್ನು ಸಹಿಸಿಕೊಳ್ಳಾರದ ಇವತ್ತು ಕಾಂಗ್ರೆಸ್ನವರು ಅವ್ರ ಹತ್ರ ವಿಷಯನೇ ಇಲ್ಲ. ಭಾರತೀಯ ಜನತಾ ಪಕ್ಷದ ನಾಯಕರ ವಿರುದ್ಧ ಮಾತಾಡಬೇಕು, ಅವರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು ವಿಷಯನೇ ಇಲ್ಲ ಅವ್ರ ಹತ್ರ. ಇಂಥ ಸಣ್ಣ ಪುಟ್ಟ ವಿಷಯಗಳನ್ನು ತೆಗೆದುಕೊಂಡು ಬೇರೆ ಬೇರೆ ವಿಷಯಗಳನ್ನು ತಗೊಂಡು ಒಟ್ಟು ಹೋರಾಟ ಮಾಡೋದು, ಬಿ ಜೆ ಪಿ ವಿರುದ್ಧ ಖಂಡನೆ ಮಾಡುವಂಥ ಕೆಲಸವನ್ನು ಮಾಡ್ಕೋತಾ ಬಂದಿದ್ದಾರೆ. ಅದೇ ರೀತಿ ನಾವು ಇವತ್ತು ಪಾರ್ಲಿಮೆಂಟ್ದಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಏನೇನು ಅನ್ಯಾಯ ಮಾಡಿದೆ ಅನ್ನೋದನ್ನು ಹೇಳೋಗೋಸ್ಕರ ಅದನ್ನು ಹೇಳಬೇಕಾಗಿತ್ತು. ಅದನ್ನೇ ಒಂದು ನೆಪ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ ಕಾಂಗ್ರೆಸ್ನವರು. ಅದನ್ನು ದಯವಿಟ್ಟು ಆ ರೀತಿ ನಮ್ಮ ಪಕ್ಷಕ್ಕಾಗಲಿ ನಮ್ಮ ನಾಯಕರಿಗಾಗಲಿ ತಾವು ಏನು ವಿರೋಧ ಮಾಡ್ತಾಯಿದ್ದೀರಿ ಅದನ್ನು ನಿಲ್ಲಿಸ್ರಿ. ನೀವು
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದಂಥ ಅನ್ಯಾಯವನ್ನು ಒಪ್ಪಿಕೊಂಡು ಇಡೀ ದೇಶದ ದಲಿತರಿಗೆ ಕ್ಷಮೆ ಕೇಳ್ರಿ ಮೊದಲು. ಏನು ಹಿಂದೆ 50 ವರ್ಷ ನೀವು ಏನೇನು ಅನ್ಯಾಯ ಮಾಡಿರಿ ಅನ್ನೋದನ್ನು ದೇಶದ ಜನರಿಗೆ ನಮ್ಮ ಪಕ್ಷ ಹೇಳ್ತಾ ಇದೆ. ಅವರು ಹಿಂದೆ ನೆಹರು ಅವರಿದ್ದಾಗ ಅವರು ರಾಜೀನಾಮೆಯನ್ನು ಕೊಟ್ಟಾಗ ಅದರಿಂದ ನಮಗಾಗಲಿ ನಮ್ಮ ಕ್ಯಾಬಿನೆಟ್ಗಾಗಲಿ ಏನೂ ಬರ್ಕ್ ಬೀಳೋದಿಲ್ಲ ಅಂತ ಹೇಳಿದವ್ರು ಯಾರು? ಕಾಂಗ್ರೆಸ್ಸದ ನೆಹರು ಅವರು. ಅವರು ತೀರ್ಕೊಂಡಾಗ ದೆಹಲಿಯಲ್ಲಿ ಅವರಿಗೆ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಜಾಗ ಕೊಡಲಾರ್ದವ್ರು ಯಾರು? ಕಾಂಗ್ರೆಸ್ನವರು. ಅವರನ್ನು ಮುಂಬೈಗೆ ಅವರ ಪಾರ್ಥಿವ ಶರೀರವನ್ನು ತಂದು ಮುಟ್ಟಿಸ್ಲಿಕ್ಕೆ ಕೂಡ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರದವ್ರಿಗೆ. ಇದನ್ನೆಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಹೇಳೋದ್ರಿಂದ ಅವರಿಗೆ ಮುಜುಗರ ಆಗ್ತಾ ಇದೆ. ಅದು ಅವರಿಗೆ ಆತ್ಮಸಾಕ್ಷಿ ಅನ್ನೋದು ಐತೆ, ಅವ್ರಿಗೆ ಇಲ್ಲಂತಲ್ಲ, ಮನುಷ್ಯತ್ವ ಅದಾರ ಅವರು. ಅವ್ರಿಗೆ ಗೊತ್ತೈತೆ ನಾವೆಲ್ಲ ಹಿಂಗೆ ಅನ್ಯಾಯ ಮಾಡೇವು ಅನ್ನೋದು. ಅದೇ ರೀತಿ ಅವ್ರ ಪಕ್ಷದವರು ಹೇಳಿದ್ದಾರೆ, ಅದು ವಿಧಾನಸೌಧದಲ್ಲೇ ಕೂಡ ಹೇಳಿದ್ದಾರೆ. ನಮ್ಮ ರಮೇಶ್ ಕುಮಾರ್ ಅವರು ಹೀಗಿರುವಾಗ ಅವ್ರಿಗೆ ಗೊತ್ತೈತಿ ಇಷ್ಟೆಲ್ಲ ನಾವು ಬಾಬಾ ಸಾಹೇಬ್ ಅವ್ರಿಗೆ ಅನ್ಯಾಯ ಮಾಡಿದ್ದೇವೆ. ಈಗ ಭಾರತೀಯ ಜನತಾ ಪಕ್ಷದವರು ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡುವಂಥ ಕೆಲಸ ಮಾಡತ್ತಾರ. ಅಂಬೇಡ್ಕರ್ ಅವ್ರ ಬಗ್ಗೆ ಒಳ್ಳೆಯ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಏನಾದರೂ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಇದ್ದಿದ್ದಿಲ್ಲ ಅಂದ್ರೆ ಇವತ್ತು ನಾವು ಪಂಚತೀರ್ಥ ಅಂತೇಳಿ ಇಡೀ ದೇಶದಲ್ಲಿ ಅಂಬೇಡ್ಕರ್ ಅವ್ರಿಗೆ ಇವತ್ತು ಲಂಡನ್ನಲ್ಲಿರ್ಬೋದು, ಇವತ್ತು ಮುಂಬೈ ದಾದರ್ದಲ್ಲಿರ್ಬೋದು, ದಿಲ್ಲಿಯಲ್ಲಿರ್ಬೋದು, ಅವರ ಪಂಚ ಸ್ಥಳಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ನಿಮಗೇನಾಗಿತ್ತು ರೀ ಕಾಂಗ್ರೆಸ್ದವ್ರಿಗೆ 50 ವರ್ಷದೊಳಗೆ? ಅದಕ್ಕೆ ದಯಮಾಡಿ ಅಂಬೇಡ್ಕರ್ ಅವ್ರಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಾಗಲಿ ಅಥವಾ ಭಾರತೀಯ ಜನತಾ ಪಕ್ಷ ಆಗಲಿ ಎಂದೂ ಅವರಿಗೆ ಅಗೌರವ ಕೊಡುವಂಥ ಕೆಲಸವನ್ನು ಮಾಡಿಲ್ಲ, ಮಾಡೋದೂ ಇಲ್ಲ. ಅದಕ್ಕೆ ದಯಮಾಡಿ ಇದನ್ನು ನಿಟ್ಟಿಗೆ ನಿಲ್ಲಿಸಿ ಅಂಥೇಳಿ ಇವತ್ತಿನ ದಿವಸ ನಾನು ಇನ್ನೊಂದು ನಮ್ಮ ಎಲ್ಲ ದಲಿತ ಸಂಘಟನೆಗಳಿಗೂ ಹಾಗೂ ದಲಿತ ನಾಯಕರುಗಳಿಗೆ ನಾನು ಮನವಿ ಮಾಡ್ಕೋತೀನಿ, ವಿನಂತಿ ಮಾಡ್ಕೋತೀನಿ. ದಯಮಾಡಿ ಸತ್ಯಾಸತ್ಯತೆಯನ್ನು ಅರಿತು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ಪಕ್ಷದವರು ಗೌರವ ಕೊಡತ್ತಾರ, ಯಾವ ಪಕ್ಷದವರು ಅವರನ್ನು ಇದು ಪೂಜ್ಯನೀಯ ಸ್ಥಾನದಲ್ಲಿ ಇಡತ್ತಾರ, ಅದನ್ನೆಲ್ಲವನ್ನು ಅರ್ಥ ಮಾಡ್ಕೊರಿ ದಯವಿಟ್ಟು. ನಾನು ಮನವಿ ಮಾಡ್ಕೋತೀನಿ ಎಲ್ಲ ದಲಿತ ನಾಯಕರಿಗೆ ಹಾಗೂ ದಲಿತ ಸಂಘಟನೆಗಳು, ದಯಮಾಡಿ ಇದನ್ನು ಇಲ್ಲಿಗೆ ನಿಲ್ಲಿಸ್ರಿ ಅಂತೇಳಿ ನನ್ನೊಂದು ಆಗ್ರಹ. ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯಲ್ಲಿ ಸಂವಿಧಾನದ ಬಗ್ಗೆ, ಸಂವಿಧಾನ ಮತ್ತು ಬಾಬಾ ಸಾಹೇಬರ ಬಗ್ಗೆ ಒಂದು ವಿಸ್ತೃತವಾದ ಚರ್ಚೆ ಏನಪ್ಪ ಅಂತಂದರೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರ ಇರ್ತಕ್ಕಂಥ ಸರ್ಕಾರ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಸಾಧನೆಗಳು, ಸಂವಿಧಾನಕ್ಕೆ 75 ವರ್ಷ ಪೂರೈಕೆ ಆದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಏನಪ್ಪ ಅಂತಂದ್ರೆ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿಯಾಗಿ ನಡ್ಸ್ಕೊತಕ್ಕಂಥದ್ದನ್ನ ವಿಸ್ತೃತವಾಗಿ ಏನಪ್ಪ ಅಂತಂದರೆ ರಾಜ್ಯಸಭೆಯಲ್ಲಿ ಮಾತಾಡ್ತಕ್ಕಂಥ ವಿಡಿಯೋನ ನಾವು ನೋಡಿದ್ವಿ ಏನಂತ ಹೇಳ್ತೀನಿ. ಬಹುತೇಕ ಹಲವಾರು ವಿಷಯಗಳ ಸಂಬಂಧಪಟ್ಟಾಗ ಅವ್ರು ಪ್ರಸ್ತಾಪ ಮಾಡೋ ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯ ಏನಪ್ಪ ಅಂತಂದ್ರೆ ಅದನ್ನು ಹೈಲೈಟ್ ಮಾಡಿ, ಅಂದರೆ ಅವ್ರು ಮುಂದುವರೆದಂಥ ಮಾತುಗಳನ್ನ ಅವ್ರು ಕಟ್ ಮಾಡಿ ಏನಪ್ಪ ಅಂತಂದರೆ ಅದನ್ನು ವಿರೋಧವಾಗಿ ತೋರಿಸ್ತಕ್ಕಂಥ ಕೆಲಸವನ್ನು ಇಡೀ ದೇಶಾದ್ಯಂತ ಏನಪ್ಪ ಅಂತಂದರೆ ಕಾಂಗ್ರೆಸ್ ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡಿದ್ವಿ. ಬಹುತೇಕ ಕಾಂಗ್ರೆಸ್ ಏನಪ್ಪ ಅಂತಂದರೆ ಇಡೀ ದೇಶದಲ್ಲಿ ಸುಮಾರು 60 ವರ್ಷ ಏನಪ್ಪ ಅಂದ್ರೆ ಇಡೀ ದೇಶದಲ್ಲಿ ಆಡಳಿತ ನಡೆಸುತ್ತೆ. 60 ವರ್ಷ ಆಡಳಿತ ನಡೆಸಿದ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅನಿಸ್ಬೇಕಾಗಿತ್ತು, ದಲಿತರ ಬಗ್ಗೆ ನಿಜಕ್ಕೂ ನಿಮ್ಗೆ ಕಾಳಜಿ ಇತ್ತಂದರೆ, ಅಥವಾ ಬಾಬಾ ಸಾಹೇಬ್ರ ಮೇಲೆ ನಿಮ್ಗೆ ಕಾಳಜಿ ಇತ್ತಂದರೆ, ಸಂವಿಧಾನ ಮೇಲೆ ನಿಮ್ಗೆ ಕಾಳಜಿ ಇತ್ತಂದರೆ, ಸಂವಿಧಾನಕ್ಕೆ 50 ವರ್ಷ ಆದಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಚರ್ಚೆ ಮಾಡ್ಬೋದಿತ್ತಲ್ಲ ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ರ ಬಗ್ಗೆ. ಯಾಕೆ ಅವ್ರು ಚರ್ಚೆ ಮಾಡಲಿಲ್ಲ? 75 ವರ್ಷವನ್ನು ಪೂರೈಕೆ ಮಾಡಿದಂಥ ಸಂದರ್ಭದಲ್ಲಿ, ಸಂವಿಧಾನಕ್ಕೆ 75 ವರ್ಷ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಏನಪ್ಪ ಅಂತಂದರೆ ಅವ್ರಿಗೆ ಗೌರವ ಕೊಡೋ ನಿಟ್ಟಿನಲ್ಲಪ್ಪ ಅಂತಂದರೆ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಸಂದರ್ಭ ಏನಪ್ಪ ಅಂತಂದರೆ ಕಾಂಗ್ರೆಸ್ನವ್ರಿಗೆ ಭಯ ಆಯ್ತು. ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಏನಪ್ಪ ಅಂತಂದರೆ ಕಾಂಗ್ರೆಸ್ನ ಇತಿಹಾಸವನ್ನು BJP ಅವ್ರು ಬಿಚ್ಚಿಡ್ತಾರೆ, ಎಲ್ಲಿ ದಲಿತ ನಮ್ಮನ್ನ ಏನಪ್ಪ ಅಂತಂದ್ರೆ ದೂರ ಆಗ್ತಕ್ಕಂಥ ಏನು ಭಯ ಇತ್ತಲ್ಲ, ಆ ಭಯದಿಂದ ಏನಪ್ಪ ಅಂತಂದ್ರೆ ಇವತ್ತು ಆ ವಿಡಿಯೋನ ಏನಪ್ಪ ಅಂತಂದ್ರೆ ತಿರುಚಿ ಮಾಡ್ತಕ್ಕಂಥ ಕೆಲಸ ಮಾಡಿದಾರಲ್ಲ. ನೀವು ನಿಜಕ್ಕೆ ಏನಪ್ಪ ಅಂತಂದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ಬಾಬಾ ಸಾಹೇಬರಿಗೆ ಜೀವಂತವಾಗಿದ್ದಾಗ ನೀವು ಯಾವ ರೀತಿಯಾಗಿ ನಡ್ಸ್ಕೊಂಡ್ರಿ, ಸಂವಿಧಾನಕ್ಕೆ ಯಾವ ರೀತಿಯಾಗಿ ಗೌರವ ಕೊಟ್ರಿ,
ಪ್ರಜಾಪ್ರಭುತ್ವ ನೀವು ಹೇಗೆ ನಡೆಸಿದ್ರಿ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಈ ದೇಶದ ಜನ ನೋಡಿದ್ದಾರೆ ಏನಂತ ಯಾಕೆಂದ್ರೆ ಹೀಗಾಗಿ ಈ ವಿಷಯ ಇಟ್ಕೊಂಡು ಏನಪ್ಪ ಅಂತಂದ್ರೆ ಕಾಂಗ್ರೆಸ್ಗೆ ಅಂಬೇಡ್ಕರ್ ಬಗ್ಗೆ ಹೇಳಲಿಕ್ಕಿರ್ತಕ್ಕಂಥ ವಿಷಯಗಳೇ ಕಾಂಗ್ರೆಸ್ಗೆ ಇಲ್ಲ. ಹೀಗಾಗಿ ಅಂಬೇಡ್ಕರ್ಗೆ ಏನಪ್ಪ ಅಂತಂದ್ರೆ ಸಂವಿಧಾನಕ್ಕೆ ಬಿಜೆಪಿ ಅಪಮಾನ ಮಾಡಿದಾರೆ ಅಂತಕ್ಕಂಥ ಸುಳ್ಳು ಅಪಪ್ರಚಾರ ಮಾಡಿ ಇವತ್ತು ಇಡೀ ದೇಶದ ಏನಪ್ಪ ಅಂತಂದ್ರೆ ಅನೇಕ ದಲಿತ ಪರ ಸಂಘಟನೆ ನೇತೃತ್ವದಲ್ಲಿ ಇವತ್ತು ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಲ್ಲ, ನಿಜಕ್ಕೆ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ಗೆ ನಾಚಿಕೆ ಆಗ್ಬೇಕಂತಕ್ಕಂಥ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ವಿಜಯಪುರದಲ್ಲಿ ಪ್ರತಿಭಟನೆ ಆಯಿತು, ನೋಡ್ತಾ ಇದ್ದೀವಿ ನಿನ್ನೆ ಪ್ರತಿಭಟನೆ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ಸಿನ ಬಂದ್ ಅಂತಕ್ಕಂಥದ್ದು ಹೇಳಿದಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಕೊಳ್ಳಲ್ಲಿ ಶಲ್ಯ ಇರಲಿಲ್ಲ, ಕಾಂಗ್ರೆಸ್ಸಿನ ಧ್ವಜ ಇರಲಿಲ್ಲ. ಬಹುತೇಕ ಹೋರಾಟದ ಸಂದರ್ಭದಲ್ಲಿ ಅನೇಕ ದಲಿತ ಪರ ಸಂಘಟನೆಗಳು ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಮಾಡಿದ್ರು. ಆ ಪರಿಣಾಮ ಏನಪ್ಪ ಅಂತಂದ್ರೆ ಇವತ್ತು ಹೋರಾಟ ಯಶಸ್ವಿ ಆಯ್ತು ಅಂತಕ್ಕಂಥದ್ದನ್ನ ಅವ್ರು ಹೇಳ್ತಾ ಇದ್ದಾರೆ. ಹೋರಾಟದ ಸಂದರ್ಭದಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಸಹಜವಾಗಿ ನಮ್ಗೆ ಅನ್ಸುತ್ತೆ ಅಂದ್ರೆ ಇದು ಏನಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಆದ್ರೆ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಅಮಾಯಕರೇನಪ್ಪ ಅಂತಂದ್ರೆ ಅಮಾಯಕನ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಐತಲ್ಲ, ಇದು ನಾಚಿಕೆ ತರ್ತಕ್ಕಂಥ ಕೆಲಸ ಕಾಂಗ್ರೆಸ್ನವ್ರು ಏನಂತ ಈ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿರ್ತಕ್ಕಂಥ ಸೋಮನಾಥ್ ಕಳಿಮನ್ ಹೆಸರು ಬಹುತೇಕ ನೀವೆಲ್ಲ ಕೇಳಿರ್ಬೋದು. ಪಾಪ ಒಬ್ಬ ದಿನನಿತ್ಯ ಕೂಲಿ ಮಾಡಿ ಜೀವನ ನಡೆಸ್ತಕ್ಕಂಥ ಒಬ್ಬ ಸಾಮಾನ್ಯ ಮಹಿಳೆ ಏನಪ್ಪ ಅಂತಂದ್ರೆ ಹೂವನ್ನು ಇಟ್ಕೊಂಡು ಅಮಾಸೆ ದಿನ ಹೂವನ್ನು ಇಟ್ಕೊಂಡು ಏನಪ್ಪ ಅಂತಂದ್ರೆ ರಸ್ತೆ ಮೇಲೆ ಮಾರೋ ಸಂದರ್ಭದಲ್ಲಿ ಬಂದು ಏನಪ್ಪ ಅಂದ್ರೆ ಹೂವನ್ನು ಚಲ ಬಿಟ್ಟು ಚೆಲ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾರೋ ಅಂಗಡಿ ಏನಪ್ಪ ಅಂತ ತೆಗೆದ ಸಂದರ್ಭದಲ್ಲಿ ಒಳಗಡೆ ಹೋಗಿ ಅವ್ರನ್ನ ಹೊಡೆದು ಕಲ್ಲು ಹೊಡೆದೇನಪ್ಪ ಅಂತಂದ್ರೆ ಕಪಾಳಿಗಡಿ ಕೊಟ್ಟು ಓಡಿಸ್ತಕ್ಕಂಥ ಇದನ್ನ ವಿಡಿಯೋ ನೋಡಿದ್ರೆ ಸಹಜ ನಮ್ಗೆ ಅನ್ಸುತ್ತೆ ನಾವಲ್ಲಿ ಭಾರತದಲ್ಲಿ ಇದ್ದೀವೋ ಅಥವಾ ಬೇರೆ ದೇಶದಲ್ಲಿ ಇದೆ ಅಂತಕ್ಕಂಥದ್ರ ಭಾವನೆ ಮೂಡ್ತಾ ಇದೆ. ಹೀಗಾಗಿ ಏನಪ್ಪ ಅಂತಂದ್ರೆ ನಿನ್ನೆ ನಡೀತಕ್ಕಂಥ 30ನೇ ತಾರೀಕು ನಡೀತಕ್ಕಂಥ ಹೋರಾಟ ಇದೆಯಲ್ಲ, ಇದು ಕಾಂಗ್ರೆಸ್ನ ಹೋರಾಟ ಅಲ್ಲ, ಇದು ರಾಜ್ಯ ಸರ್ಕಾರ ಏನಪ್ಪ ಅಂತಂದ್ರೆ ಸ್ವತಃ ಜಿಲ್ಲಾ ಆಡಳಿತ ಏನಪ್ಪ ಅಂತಂದ್ರೆ ಇದು ಹೋರಾಟವನ್ನು ನಡೆಸ್ತಾ ಇದೆ ಅಂತಕ್ಕಂಥ ಭಾವನೆ ನಮಗೆ ಮೂಡ್ತಾ ಇದೆ. ಯಾಕೆ ಮೂಡ್ತಾ ಇದೆ ಅಂತಂದ್ರೆ ಪೊಲೀಸರಿದ್ರು, ಕಾನೂನು ಇತ್ತು, ಯಾಕೆ ಅವ್ರ ಮೇಲೆ ಇನ್ನೂ ತನಕ ಕ್ರಮ ಕೈಗೊಳ್ತಾ ಇಲ್ಲ? SP ಅವ್ರು ಏನ್ ಮಾಡ್ತಾ ಇದ್ದಾರೆ, ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಾ ಇದ್ರು? ಒಬ್ಬರ ಮೇಲೆ ಏನಾದ್ರು ಕೇಸ್ ಹಾಕಿದ್ದಾರೆ ಅವರು, ಅವ್ರಿಗೆ ವಿಡಿಯೋ ಸಮೇತ ಸಾಕ್ಷಿ ಸಿಕ್ಕಿದೆ. ಯಾಕೆ ಅವರೆಲ್ಲ ಸುಮ್ಮನೆ ಕೂತಿದ್ದಾರೆ ಅಂತಂದ್ರೆ ಬಹುತೇಕ ಈ ಹೋರಾಟ ಏನಪ್ಪ ಅಂತಂದ್ರೆ ಜಿಲ್ಲಾ ಆಡಳಿತ ಸ್ವತಃ ಏನಪ್ಪ ಅಂತಂದ್ರೆ ನಿರ್ದೇಶನದ ಮೇರೆಗೆ ಹೋರಾಟ ನಡೀತಾ ಇದೆ. ಪೊಲೀಸ್ ಆಡಳಿತ ಏನಪ್ಪ ಅಂತಂದ್ರೆ ಇದು ಕುಮ್ಮಕ್ಕು ಕೊಟ್ಟಿದಂತಕ್ಕಂಥ ಭಾವನೆ ಮೂಡ್ತಾ ಇದೆ. ಈ ಹೋರಾಟದ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಶಾಲಾ ಕಾಲೇಜು ರಜೆ ಕೊಟ್ಟಿದ್ದಾರೆ, ಬಸ್ಗಳೇನಪ್ಪ ಡೈವರ್ಟ್ ಮಾಡಿದ್ದಾರೆ. ಇಷ್ಟೊಂದು ದೊಡ್ಡ ಹೋರಾಟ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಈ ರೀತಿ ಇರ್ತಕ್ಕಂಥದನ್ನ ಯಾವುದೋ ಒಂದು ಬಂದ್ ಕರೆ ಕೊಟ್ಟಂತ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ. ಇಷ್ಟು ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಕಾನೂನು ವ್ಯವಸ್ಥೆ ಏನಪ್ಪ ಅಂತಂದ್ರೆ ಇಷ್ಟೊಂದು ವ್ಯವಸ್ಥೆ ಮಾಡಲ್ಲ. ಹೋರಾಟ ಮಾಡ್ತಕ್ಕಂಥದ್ದು ಹಕ್ಕಿದೆ, ಜನಸಾಮಾನ್ಯರಿಗೆ ತೊಂದರೆ ಆಗೋದು ಅಂತಕ್ಕಂಥ ಜಿಲ್ಲಾಡಳಿತ ಏನಪ್ಪ ಅಂದ್ರೆ ಗಂಭೀರವಾಗಿ ಪರಿಗಣಿಸಬೇಕಿತ್ತು. ಯಾಕೆ ಜಿಲ್ಲಾಡಳಿತ ಏನಪ್ಪ ಅಂತಂದ್ರೆ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತಕ್ಕಂಥ ನೋಡಿದ್ರೆ ಬಹುತೇಕ ಏನಪ್ಪ ಅಂತಂದ್ರೆ ಈ ಜಿಲ್ಲಾ ಸಚಿವರು ಏನಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಏನಪ್ಪ ಅಂದ್ರೆ ಒತ್ತಡ ಇರತಕ್ಕಂಥ ಕೆಲಸ ಮಾಡಿದರೆ ಇಡೀ ರಾಜ್ಯದಲ್ಲಿ ಎಲ್ಲಿ ಬಂದು ಕರೆ ಕೊಡ್ತಾರೋ ಅಲ್ಲೇನಪ್ಪ ಅಂದ್ರೆ ಜಿಲ್ಲಾಡಳಿತ ಅಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಏನಪ್ಪ ಅಂದ್ರೆ ಸಹಕಾರ ಮಾಡ್ಬೇಕಂತಕ್ಕಂಥದನ್ನ ಏನು ಮಾಡಿದಾರೆ ಅಂತಕ್ಕಂಥದ್ದನಪ್ಪ ನಮ್ಗೆ ಕಾಣಿಸ್ತಾ ಇದೆ ಏನಂತ. ಯಾಕೆಂದ್ರೆ ಹೀಗಾಗಿ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ, ಯಾರು ಈ ಒಂದು ಗಲಭೆ ಸಂದರ್ಭದಲ್ಲಿ ಅಮಾಯಕರ ಮೇಲೆ ಹಲ್ಲೆ ಮಾಡಿದಾರೋ ಅವ್ರ ಮೇಲೆ ಏನಪ್ಪ ಅಂತಂದ್ರೆ ಸೂಕ್ತವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳು ಅಂತಕ್ಕಂಥದನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ಏನಪ್ಪ ಅಂದ್ರೆ ಆಗ್ರಹ ಮಾಡ್ತಾ ಇದ್ದೀನಿ. ಹೋರಾಟ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ, ಆದ್ರೆ ಜನಸಾಮಾನ್ಯ ಏನಪ್ಪ ಅಂತಂದ್ರೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು. ಅದಕ್ಕೆ ಜಿಲ್ಲಾಡಳಿತ ಏನಪ್ಪ ಅಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಏನಪ್ಪ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು. ಯಾಕೆ ಏನಪ್ಪ ಅಂದ್ರೆ ಒಬ್ರು ಏನಪ್ಪ ಅಂದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಕ್ಕಂಥ ಕೆಲಸ ಆಗಿಲ್ಲ. ಹೀಗಾಗಿ ಈ ರೀತಿ ಎಲ್ಲ ಘಟನೆಗಳು ನೋಡಿದ ಸಂದರ್ಭದಲ್ಲಿ ಹೋರಾಟ ಸಂದರ್ಭದಲ್ಲಿ ಅನೇಕ ಏನಪ್ಪ ಅಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಹಿಗ್ಗಾಮುಗ್ಗ ಬೈತಕ್ಕಂಥದ್ದು, ನಾವು ಭಾರತೀಯ ಜನತಾ ಪಾರ್ಟಿ ಜೆಂಡಾ ಸುಡ್ತೀವಿ, ಅಮಿತ್ ಶಾ ಅವ್ರಿಗೆ ಹಿಂಗ್ ಮಾಡ್ತಕ್ಕಂಥ ಹೇಳ್ತದಲ್ಲ. ಈ ದೇಶದಲ್ಲಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿಗಳು ಬಹುತೇಕ ನಾವು ಅಂಬೇಡ್ಕರ್ನ್ನು ಓದಿದ್ರೇನಪ್ಪ ಅಂತಂದ್ರೆ ಈ ದೇಶದಲ್ಲಿ ಅಂಬೇಡ್ಕರ್ ಅವ್ರಿಗೆ ಯಾರು ಗೌರವ ಕೊಟ್ಟರು, ಅಂಬೇಡ್ಕರ್ನ ಯಾರು ಹಿನಾಯ ನಡ್ಸ್ಕೊಂಡ್ರು ಅಂತಕ್ಕಂಥದನ್ನ ಯಾರು ಓದಿದಾರಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಏನಂತ. ಹೀಗಾಗಿ ನಾನು ಅನೇಕ ದಲಿತ ಸಂಘಟನೆ ಮುಖಂಡರನ್ನ ಹೇಳ್ತಾ ಇದ್ದೀನಿ, ಈ ಒಂದು ಹಿನ್ನೆಲೆ ಏನಪ್ಪ ಅಂತಂದ್ರೆ ನಾವು ನಮ್ಮ ಸಂಸ್ಕೃತಿ ನೋಡ್ಕೋಬೇಕು. ಬಾಬಾ ಸಾಹೇಬ್ರು ಏನಪ್ಪ ಅಂದ್ರೆ ಸಂವಿಧಾನದಲ್ಲಿ ಸಮಾನವಂತ ಅವಕಾಶ ಕೊಟ್ಟಿದ್ದಾರೆ, ಹೋರಾಟ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ. ಆ ಹೋರಾಟ ಏನಪ್ಪ ಅಂತಂದ್ರೆ ದುರ್ಬಳಕೆ ಮಾಡ್ತಕ್ಕಂಥದ್ದು, ಯಾವುದೇ ಏನಪ್ಪ ಅಂತಂದ್ರೆ ಬಾಯಿಗೆ ಬಂದ ರೀತಿಯಲ್ಲಿ ಏನಪ್ಪ ಅಂದ್ರೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಆಗ್ಬಾರ್ದು ಅಂತಕ್ಕಂಥದ್ದನ್ನ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾವು ನೋಡ್ತಾ ಇದೀವಿ ಬಹುತೇಕ ಈ ದೇಶದಲ್ಲಿ ಏನಪ್ಪ ಅಂದ್ರೆ ಸಂವಿಧಾನ ಬಗ್ಗೆ ಇಷ್ಟೊಂದೆಲ್ಲ ಹೇಳ್ತಾ ಇದಾರಲ್ಲ, ಇಡೀ ದೇಶದಲ್ಲಿ ಏನಪ್ಪ ಅಂತಂದ್ರೆ ಸುಮಾರು 60 ವರ್ಷ ಈ ದೇಶವನ್ನು ಆಳ್ತಕ್ಕಂಥ ಕಾಂಗ್ರೆಸ್ ಒಂದೇ ಪಕ್ಷ ಏನಪ್ಪ ಅಂದ್ರೆ ದೇಶವನ್ನು ಆಳ್ತು. 43 ವರ್ಷ ಏನಪ್ಪ ಅಂದ್ರೆ ಒಂದೇ ಕುಟುಂಬದಲ್ಲಿ ದೇಶವನ್ನು ಆಳ್ವಿಕೆ ಮಾಡಿದ್ರು. ಹೀಗಾಗಿ ಅವರ ಕಾಲಘಟ್ಟದಲ್ಲಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನೋಡ್ತಾ ಇದೀವಿ, ಇಡೀ ದೇಶವನ್ನಪ್ಪ ಅಂತಂದ್ರೆ ಸಂವಿಧಾನವನ್ನು ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನವನ್ನು ದೂರಿಟ್ಟು ಸರಿಸಿ ಏನಪ್ಪ ಅಂತಂದ್ರೆ 22 ತಿಂಗಳು ಏನಪ್ಪ ಅಂದ್ರೆ ಈ ದೇಶದಲ್ಲಿ ಏನಪ್ಪ ಅಂತಂದ್ರೆ ಅವರು ಆಡಳಿತ ನಡೆಸಿದ್ದಾರೆ. ಸಂವಿಧಾನ ಗೌರವ ಕೊಟ್ಟಿಲ್ಲ, ಅವರು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದಾರೆ. ಇವತ್ತು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ, ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದ್ದಾನೆ. ಇತಿಹಾಸವನ್ನು ತೆಗೆದು ನೋಡಿದ್ರೆ ಏನಪ್ಪ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಏನಪ್ಪ ಅಂದ್ರೆ ದಲಿತನ ಯಾರಾದ್ರೂ ಇವತ್ತು ಒಳ್ಳೆ ಸ್ಥಾನದಲ್ಲಿ ನಡ್ಸ್ಕೊಳ್ಳಿಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಇವತ್ತು ನರೇಂದ್ರ ಮೋದಿ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳ್ತಕ್ಕಂಥ ಕೆಲಸ ಮಾಡ್ತಾರೆ. ಯಾಕಂದ್ರೆ ಆ ರೀತಿ ಇರ್ತಕ್ಕಂಥ ವ್ಯವಸ್ಥೆ ಇವತ್ತು ಮಾಡಿದ್ದಾರೆ ಏನಂತಾರೆ. ಹೀಗಾಗಿ ಈ ಒಂದು ಸಂವಿಧಾನ ಸಂಬಂಧಪಟ್ಟಾಗೆ ಅನೇಕ ರೀತಿ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಮಾಡಿದಂಥ ಅಪಮಾನಗಳನ್ನ ನೋಡಿದೀವಿ. ಬಾಬಾ ಸಾಹೇಬ್ರನ್ನು ಸೋಲಿಸಿದ್ರು, ಒಬ್ಬ ಸಾಮಾನ್ಯ ವ್ಯಕ್ತಿ ಬಾಬಾ ಸಾಹೇಬ್ರನ್ನು ಸೋಲಿದ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಅವ್ರು ಭಾರತ ರತ್ನ ಕೊಟ್ಟರು. ಯಾಕೆ ಬಾಬಾ ಸಾಹೇಬ್ರು ಜೀವಂತಿದ್ದಾಗ ಭಾರತ ರತ್ನ ಕೊಡ್ಬೇಕಿತ್ತಲ್ಲ? ಒಬ್ಬ ಸೋಲಿಸಿದಂತ ವ್ಯಕ್ತಿಗೆ 62ರಲ್ಲೇ ಏನಪ್ಪಾ ಅಂತಂದ್ರೆ ಭಾರತ ರತ್ನ ಕೊಟ್ಟರು.
ಅಂದ್ರೆ ನಿಮಗೆ ಉದ್ದೇಶಪೂರ್ವಕವಾಗಿ ಬಾಬಾ ಸಾಹೇಬರನ್ನ ಅವಮಾನ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಹಿಂದಿನ ಮಾಡ್ಕೊಂಡ್ಬಂದ್ರೆ ಈಗಲೂ ಮಾಡ್ತಾ ಇದೆ ಏನಂತ ಯಾಕೆಂದ್ರೆ ಹೀಗಾಗಿ ಏನಂತಂದ್ರೆ ನಿಮಗೆ ಜೀವಂತವಾಗಿದ್ದಾಗ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ರಾಜೀವ್ ಗಾಂಧಿ ಆಗಿರ್ಬೋದು, ಇಂದಿರಾ ಗಾಂಧಿ ಏನಪ್ಪಾ ಜೀವಂತ ಇದ್ದಾಗಲೇ ಭಾರತ ರತ್ನ ತಗೊಂಡ್ರು. ಬಾಬಾ ಸಾಹೇಬ್ರಿಗೆ ಯಾಕೆ ನಿಮಗೆ ಏನಪ್ಪಾ ಅಂತಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಸಂಯುಕ್ತ ಸರ್ಕಾರ ರಚನೆ ಆದ ಮಾತ್ರ ಏನಪ್ಪಾ ಭಾರತ ರತ್ನ ಏನಪ್ಪಾ ಅಂದ್ರೆ ಪ್ರಶಸ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರಲ್ಲ. ನಿಜಕ್ಕೂ ನಿಮ್ಗೆ ದಲಿತರ ಬಗ್ಗೆ ಬಾಬಾ ಸಾಹೇಬ್ರ ಬಗ್ಗೆ ಕಲ್ಪನೆ ಇತ್ತಂದ್ರೆ ಕೊಡ್ಬೋದಿತ್ತಲ್ಲ, ಯಾಕೆ ಕೊಡಕ್ಕಾಗಲಿ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಾನು ನೋಡ್ತಾ ಇದ್ದೆ 370ನೇ ವಿಧಿ ಬಾಬಾ ಸಾಹೇಬರ ಕಲ್ಪನೆ ಏನಪ್ಪ ಅಂದ್ರೆ ಇಡೀ ಅಖಂಡ ಭಾರತದಲ್ಲಪ್ಪ ಅಂದ್ರೆ ಭಾರತ ಸಂವಿಧಾನ ಜಾರಿ ಇರ್ಬೇಕಂತಕ್ಕಂಥದ್ದು ಇತ್ತು ಕಲ್ಪನೆ. ಆದ್ರೆ ಜಮ್ಮು ಕಾಶ್ಮೀರದಲ್ಲಿ ಏನಪ್ಪ ಅಂದ್ರೆ ಭಾರತದ ಬಾಬಾ ಸಾಹೇಬರ ಸಂವಿಧಾನ ಜಾರಿಯಲ್ಲಿ ಇರಲಿಲ್ಲ, ಅಲ್ಲಿ ಮೀಸಲಾತಿನೇ ಇರಲಿಲ್ಲ. ಯಾಕೆ ಕಾಂಗ್ರೆಸ್ ಅದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ? ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಏನಪ್ಪ ಅಂದ್ರೆ ಮೀಸಲಾತಿ ತೆಗಿತಾರೆ ಅಂತ ಹೇಳ್ತಿದ್ರಲ್ಲ, ಕಾಂಗ್ರೆಸ್ ಅವತ್ತು ನೆಹರು ನೇತೃತ್ವದ ಸರ್ಕಾರ ರಚನೆ ಇದ್ದ ಸಂದರ್ಭದಲ್ಲಿ ಯಾಕೆ ಜಮ್ಮು ಕಾಶ್ಮೀರದಲ್ಲಿ ಭಾರತ ಸಂವಿಧಾನ ಇರಲಿಲ್ಲ? 370ನೇ ವಿಧಿ ರದ್ದಾದ ನಂತರ ಏನಪ್ಪಾ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪನೆ ಐತೆ ಇವತ್ತು ಏನಾದ್ರು ಜಾರಿಗೆ ಬರ್ಲಿಕ್ಕೆ ಕಾರಣಕರ್ತ ಯಾರಪ್ಪ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಇರ್ತಕ್ಕಂಥ ನರೇಂದ್ರ ಮೋದಿ ಅಂತಕ್ಕಂಥ ನಾವು ಹೇಳ್ಬೇಕು. ಯಾಕಂದ್ರೆ ಇವತ್ತು 370ನೇ ವಿಧಿಯನ್ನು ರದ್ದು ಮಾಡಿ ಏನಪ್ಪಾ ಅಂತಂದ್ರೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತು ಮೀಸಲಾತಿ ಬರ್ಲಿಕ್ಕೆ ಮತ್ತು ಇವತ್ತು ಏನಪ್ಪಾ ಅಂದ್ರೆ SC ST ಗಳು ಏನಪ್ಪಾ ಅಂದ್ರೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸುಮಾರು 14-15 ಜನ ಗೆಲ್ಲಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ಹೇಳ್ಬೇಕು. ಹೀಗಾಗಿ ನೀವು ನಿಜಕ್ಕೂ ಕಾಳಜಿ ತಂದ್ರೆ ನಾ ಹೇಳ್ತಾ ಇದೀವಿ ಇವತ್ತು 1924 ಏನಪ್ಪಾ ಅಂತ ನೆಹರು ಅವರು ಏನಪ್ಪಾ ಅಂತಂದ್ರೆ 1924ರಲ್ಲಿ ಗಾಂಧಿಯವರು ಬೆಳಗಾವಿಗೆ ಭೇಟಿ ಕೊಟ್ಟರು, ಪ್ರಥಮ ಕಾಂಗ್ರೆಸ್ ಅಧಿವೇಶನ ಅಂತೇಳಿ. ಬಹುತೇಕ ಅವ್ರಿಗೆ ಇತಿಹಾಸ ಗೊತ್ತಿರಲು ನಾನು ಕೇಳ್ತಾ ಇದ್ದೀನಿ ಏನಂತ ಹೇಳ್ತಿಂದ 1924ರಲ್ಲಿ ಬಾಬಾ ಸಾಹೇಬರು ಬೆಳಗಾವಿ ಭೇಟಿ ಕೊಟ್ಟಿದ್ರು, ನಿಪ್ಪಾನಿಗೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಗಾಂಧಿ ಅವ್ರನ್ನ ಭೇಟಿ ಆಗ್ತಾರೆ, ದಲಿತರಿಗೋಸ್ಕರ ಸಮಾವೇಶ ಮಾಡ್ತಾರೆ. ಆದ್ರೆ ಇಲ್ಲಿ ಇತಿಹಾಸದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ ಏನಂತ ಹೇಳ್ತಿಂದ. ಹೀಗಾಗಿ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ಗೆ 100 ವರ್ಷ ಆಯ್ತು ಅಂತಕ್ಕಂಥದ್ದು ಕಾಂಗ್ರೆಸ್ ಅಧಿವೇಶನ ಬಗ್ಗೆ ಹೇಳ್ತಾ ಇದ್ರಲ್ಲ. ಬಾಬಾ ಸಾಹೇಬ್ರು ಏನಪ್ಪಾ ಅಂದ್ರೆ ಕರ್ನಾಟಕ ಬಂದಂತ ಸಂದರ್ಭದಲ್ಲಿ ಇದೆಲ್ಲ ಅದು ಇತಿಹಾಸದಲ್ಲಿ ದಾಖಲೆ ಇದೆ. ಬಾಬಾ ಸಾಹೇಬರು ಕರ್ನಾಟಕ ಭೇಟಿ ಕೊಟ್ಟೋದೇನಪ್ಪ ಅಂದ್ರೆ 100 ವರ್ಷ ಆಯ್ತು. ಅದನ್ನ ಯಾಕೆ ನೀವು ಏನಪ್ಪಾ ಅಂತಂದ್ರೆ ಎಲ್ಲೂ ತೆಗಿತಾ ಇಲ್ಲ ಏನಂತೇಳಿ. ಹೀಗಾಗಿ ಇವೆಲ್ಲ ನೋಡಿದ್ರೆ ಏನಪ್ಪಾ ಅಂದ್ರೆ ಸಹಜವಾಗಿ ಏನಂತಂದ್ರೆ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಏನಪ್ಪಾ ಅಂದ್ರೆ ದಲಿತರನ್ನ, ಅಂಬೇಡ್ಕರನ್ನ, ಸಂವಿಧಾನವನ್ನು ಹೇಗೆ ನಡ್ಸ್ಕೊಂಡು ಅಂತಕ್ಕಂಥದ್ದನ್ನ ಇತಿಹಾಸ ನಮ್ಮ ಕಣ್ಣು ಮುಂದಿದೆ. ಇವತ್ತು ದಲಿತ ನಮ್ಮಿಂದ ದೂರ ಆಗ್ತಾರಂತಕ್ಕಂಥ ಭಯದಿಂದ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಇವತ್ತು ಇತಿಹಾಸವನ್ನ ತೀರಿಸಲಿಕ್ಕೆ ಇವತ್ತು ಇಷ್ಟೆಲ್ಲ ನಾವು ಸಾಧನೆಗಳು ಏನಪ್ಪಾ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಮಾಡಿದೆ. ಹೀಗಾಗಿ ಏನಂತಂದ್ರೆ ಇವತ್ತು ಸಂವಿಧಾನಕ್ಕೆ ಸನ್ಮಾನ ಮಾಡ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಿಂದೆ ಏನಪ್ಪಾ ಅಂತಂದ್ರೆ ಅದನ್ನ ಕಾನೂನು ದಿನ ಅಂತ ಕರೀತಾ ಇದ್ರು. ಯಾವಾಗ ಏನಪ್ಪಾ ಅಂತಂದ್ರೆ ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿ ಆದ ನಂತರ, ಮಾನ್ಯ ಪ್ರಧಾನಮಂತ್ರಿ ಆದ ನಂತರ ಏನಪ್ಪಾ ಅಂತಂದ್ರೆ ಅದನ್ನ ಸಂವಿಧಾನ ಸಮ್ಮಾನ ಅಂತಕ್ಕಂಥ ಕಾರ್ಯಕ್ರಮ ಮಾಡೋದ್ ಮೂಲಕ ಈ ದೇಶದಲ್ಲಿ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಯಾರಾದ್ರೂ ಮಾಡಿದ್ರೆ ಅದು ನರೇಂದ್ರ ಮೋದಿ ಅಂತಕ್ಕಂಥದ್ದು ನಾವು ಹೇಳ್ತಾ ಇದ್ದೀವಿ. ಹೀಗಾಗಿ ಕಾಂಗ್ರೆಸ್ ಏನಪ್ಪಾ ಅಂತಂದ್ರೆ ಇವತ್ತು ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ದಲಿತ ನಮ್ಮಿಂದ ಕೈ ಜಾರಿ ಹೋಗ್ತಾರೆ ಅಂತಕ್ಕಂಥ ಭಯದಿಂದ ನಾನು ಹೇಳ್ತಾ ಇದ್ದೀನಿ. ಯಾವುದು ಅಲ್ಲ, ಎಲ್ಲಾ ಸಂಘಟನೆಗಳು ಅವರು ಇಡೀ ದೇಶಾದ್ಯಂತ ಹೋರಾಟ ಮಾಡ್ತಾ ಇದ್ರೆ ನಮ್ಮ ದಲಿತ ಸಂಘಟನೆಗಳು ಅರ್ಥ ಮಾಡ್ಕೋಬೇಕಂತ ಹೇಳ್ತಾರೆ. ನಮ್ಮ ದಲಿತ ನಮ್ಮನ್ನ ಅರ್ಥ ಮಾಡ್ಕೋಬೇಕು. ದೇಶದಲ್ಲಿ ಯಾರು ನಮಗೆ ಒಳ್ಳೇದನ್ನ ಮಾಡಿದ್ದಾರೆ ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಇಟ್ಕೊಂಡು ಕೆಲಸ ಮಾಡ್ರಿ. ಇವತ್ತು ಯಾವುದೋ ಒಂದು ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ನಾವು ಒಂದು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇದೆಲ್ಲ ಇದು ಏನಪ್ಪಾ ಅಂತಂದ್ರೆ ಒಂದು ರೀತಿಯ ನಾ ಹೇಳ್ತಾ ಇದ್ದೀನಿ ಈ ಹೋರಾಟ ಸಂಬಂಧಪಟ್ಟಾಗ ಈ ಹೋರಾಟ ಸಂಬಂಧಪಟ್ಟಾಗಪ್ಪ ಅಂದ್ರೆ ಅಂಗಡಿ ಮೇಲೆ ಏನಪ್ಪ ಅಂದ್ರೆ ಹಲ್ಲೆ ಆಯ್ತು, ಎಲ್ಲ ಆಯ್ತು. ಯಾಕೆ ಇನ್ನೂ ತನಕ ಅವ್ರು ಬಂಧಿಸ್ಲಿಕ್ಕೆ ಆಗ್ಲಿಲ್ಲ ಜಿಲ್ಲಾಡಳಿತಕ್ಕಂಥ ಪ್ರಶ್ನೆ ನೇರವಾಗಿ ಕೇಳ್ತಾ ಇದ್ದೀನಿ. ಇಷ್ಟೊಂದು ಏನಪ್ಪಾ ಅಂತಂದ್ರೆ ಜನ ಏನಂತಂದ್ರೆ ಅಮಾಸೆ ಹೊತ್ತೆ ಎಲ್ಲ ಅಮಾಸೆ ದೊಡ್ಡ ಪ್ರಮಾಣ ಏನಪ್ಪಾ ಅಂದ್ರೆ ಜನ ದೇವಸ್ಥಾನಕ್ಕೆ ಹೋಗುವಂತ ಸಂದರ್ಭ ಎಲ್ಲ ಇರುತ್ತೆ. ಆದ್ರೂ ಏನಪ್ಪಾ ಅಂತಂದ್ರೆ ರೂಟ್ಗಳನ್ನ ಡೈವರ್ಟ್ ಮಾಡಿದ್ರು. ನಮ್ಮ ನಡೆ ಏನಪ್ಪಾ ಅಂದ್ರೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ಇದನ್ನ ತೀವ್ರವಾಗಿ ನಾವು ಖಂಡಿಸ್ತೀವಿ ಅಂತಕ್ಕಂಥದ್ದು ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತಂದ್ರೆ ಅಮಿತ್ ಶಾ ಅವ್ರು ಹೇಳಿದೇನಪ್ಪ ಅಂತಂದ್ರೆ ಅಮಿತ್ ಶಾ ಅವ್ರ ಭಾಷಣ ಬಹುತೇಕ ನೀವೆಲ್ಲ ಕೇಳಿದೀವಿ. ಕೇವಲ ಯಾವ್ದೇನೋ ಇವತ್ತು ಫ್ಯಾಷನ್ ಅಂತಕ್ಕಂಥದ್ದು ಹೇಳಿದ್ರೆ ಮುಂದುವರೆದ ಭಾಗನೆಲ್ಲ ನೋಡ್ಬೋದು ಏನಂತ ಹೇಳ್ತೀನಿ. ಇವತ್ತು ಯಾರೋ ಅದನ್ನ ಅಂಬೇಡ್ಕರ್ ಕಾಂಗ್ರೆಸ್ ಅದನ್ನೇ ಹೇಳ್ತಾ ಇದ್ದೀವಿ. ಅಮಿತ್ ಶಾ ಅವರು ಮಾಡ್ತಾ ಏನ್ ಹೇಳಿದ್ರು ತಮಗೆಲ್ಲ ಕಾಂಗ್ರೆಸ್ನವರು ಎಷ್ಟು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರು ಅಂತ ಒಂದ್ ನಿಮಿಷ ಹೇಳಿ ವಿಶ್ಲೇಷಣೆ ಮಾಡ್ರಿ, ಸಮರ್ಥನೆ ಮಾಡ್ಕೊಳ್ರಿ. ಅಕ್ಷರಶಃ ಅಮಿತ್ ಶಾ ಅವರು ಏನ್ ಮಾತನಾಡಿದ್ರು ಅನ್ನೋದನ್ನ ಒಂದ್ಸಲ ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಅವ್ರು ಇದನ್ನೇ ವಿವರಣೆ ಇದನ್ನೇ ಕೊಡ್ತಾ ಇದ್ರು. ಅವರು ಅಂಬೇಡ್ಕರ್ ಅವರು ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಅದನ್ನೇ ಹೇಳ್ತಾ ಇದ್ದೀನಿ. ಏನ್ ಹೇಳುದು ಅಂಬೇಡ್ಕರ್ ಅನ್ನೋದು ಹೇಳೋಕೆ ಫ್ಯಾಷನ್ ಆಗೈತಿ. ಅಂಬೇಡ್ಕರ್ ಹೇಳೋಕೆ ಬದಲಿ ದೇವರ ಹೆಸರು ತಗೊಂಡಿದ್ರೆ 7 ಜನ್ಮಕ್ಕೆ ನಿಮ್ಗೆ ಸ್ವರ ಸಿಗ್ತದೆ. ಅಂದ್ರೆ ಅಂಬೇಡ್ಕರ್ ಹೆಸರು ತಗೊಳ್ಳೋದು ತಪ್ಪು ಅನ್ನೋ ರೀತಿಯಲ್ಲಿ ಹೇಳುವುದು 12 ಸೆಕೆಂಡ್ ಅಷ್ಟೇ ಹೇಳತ್ತೀರಿ ನೀವು ಮುಂದುವರೆದಂತೆ ಅದರದಷ್ಟೇ ಹೇಳ್ತೀನಿ. ನಾವೇನ್ ತಗೋಬೇಕು? ಈಗ ಕಾಂಗ್ರೆಸ್ ಅವರು ಸಂವಿಧಾನ ಕೈ ಹಿಡ್ಕೊಂಡು ಅಂಬೇಡ್ಕರ್ ಹೆಸರು ಹೇಳ್ಕೊತಾ ಅಡ್ಡಾಡತ್ತ.
ಇಷ್ಟು ದಿನ ಇವ್ರು ಅವ್ರು ಮೋಸ ಮಾಡಿದ್ರ ಅಂತ ಹೇಳೋ ಉದ್ದೇಶಕ್ಕೆ ಅದನ್ನ ಕೃತ್ಯ. ದೇವರ ಹೆಸರು ತಗೊಳ್ಬೇಕಂತಂದ್ರೆ ಸಂಘಟನೆಗಳು ಕರೆ ನೀಡಿರೋದು ಬಂಧುಗಳು ಅಲ್ಲಲ್ಲ ಬಂದದಲ್ಲ, ನೀವು ಕೇಳಿದ ಪ್ರಶ್ನೆ. ನಿಜ. ಈಗ ಕಾಂಗ್ರೆಸ್ ರಾಜಕೀಯ ಒತ್ತಟ್ಟಿಗಿರ್ಲಿ, ಕಾಂಗ್ರೆಸ್ ಬಿಜೆಪಿ ಬೇಕಾಗಿಲ್ಲ. ಅಮಿತ್ ಶಾ ಅವರು ಸದನದೊಳಗೆ ಮಾತನಾಡಿರೋದು ಒಂದು ವಿಚಾರ ಸ್ಪಷ್ಟವಾಗಿ ಮಾತಾಡೋದು, ನಂತರ ಅವರು 100 ಮಾತು ಹೇಳಿರ್ಬೋದು. ಈ ಪದಕ್ಕೆ ನಿಮ್ ಸಮರ್ಥನೆ ಇದೆಯಾ, ಅದನ್ನ ಹೇಳಿ. ಪದಕ್ಕೆ ಸಮರ್ಥನೆ ಅಂತ ಹೇಳತ್ತಿಲ್ಲ. ಅಲ್ಲ ಸರ್. ಕಾಂಗ್ರೆಸ್ದವರು ಹೊರಗಡೆ ರಾಹುಲ್ ಗಾಂಧಿ ಅವರು ಸಂವಿಧಾನ ಕೈಯಾಗಿ ಹಿಡ್ಕೊಂಡು ಅಂಬೇಡ್ಕರ್ ಹೆಸರು ಹೇಳ್ಕೊತ ಅಡ್ಡಾಡತ್ತಾರ. ಅವಾಗ ಎಲ್ಲಿದ್ರಿ ಕಾಂಗ್ರೆಸ್ದವರು ಅವ್ರಿಗೆ ಅನ್ಯಾಯ ಮಾಡುವ ಆ ಉದ್ದೇಶ. ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇಲ್ಲ. ರಾಜಕೀಯವಾಗಿ ಏನಾದ್ರೂ ಮಾಡಿ. ಪ್ರಶ್ನೆ ಏನಿದೆ ಅಂದ್ರೆ ಅಂಬೇಡ್ಕರ್ 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 ಅಂತ 7 ಸಲ ಹೇಳಿ ಇದು ಫ್ಯಾಷನ್ ಆಗಿದೆ. ಇದು ಹೇಳೋ ಬದಲಿ ದೇವರ ಹೆಸರು ಒಂದು ನಿಮಿಷ ಪ್ರತಿಭಟನೆ ಇದು ಹೇಳೋ ಬದಲಿ ದೇವರ ಹೆಸರು ತಗೊಂಡಿದ್ರೆ 7 ಜನ್ಮಕ್ಕೂ ನಿಮಗೆ ಸ್ವರ್ಗ ಸಿಕ್ತಿತ್ತು ಅಂತಕ್ಕಂಥ ಪ್ರಶ್ನೆ ಅಷ್ಟೇ ಉತ್ತರ ಕೊಡಿ. ಅಷ್ಟೇ ಹೇಳ ಕಾಂಗ್ರೆಸ್ನವರು ಅದು ಮುಂದಿನ ಬಿಟ್ಬಿಡಿ. ಅದೇ ಇದೇ ಪಾಯಿಂಟ್ ಹೇಳ್ತೀವಿ. ಹೇಳಿ ಅಲ್ಲಿ ಏನು ಚರ್ಚೆ ನಡೆದಿತ್ತಲ್ಲ, ನೀವು ಮಾಡ್ಕೊಂಡಿದ್ದು ಫ್ಯಾಷನ್ ತರ ನೀವು ಅಂಬೇಡ್ಕರ್ ನಡ್ಕೊಂಡಿದ್ದು, ನೀವು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಫ್ಯಾಷನ್ ಮಾಡ್ಕೊಂಡು ಹೋದ್ರು ನೀವು ಅಂಬೇಡ್ಕರ್ ನೀವು ಏನೇನು ಮಾಡಿರಲ್ಲ ಹಿಂದೆ ನೀವು ಚರಿತ್ರೆ ನೋಡ್ಕೊಳ್ರಿ, ಆಮೇಲೆ ಅವನ ಹೆಸರು ಹೇಳ್ರಿ, ಸುಮ್ ದೇವರ ಹೆಸರು ಹೇಳ್ರಿ ಅಂತ ಹೇಳಿದ್ದಾರೆ. ಹೆಸರು ಹೇಳ್ಬೇಡ ಅಂತ ಹೇಳಿಲ್ಲ ಅವರು, ನೀವು ಮಾಡ್ಕೊಂಡಿದ್ದು ಫ್ಯಾಷನ್ ಅಂತ ಹೇಳಿದಾರೆ ಅವ್ರು. ಅಷ್ಟೇ ಸ್ವರ್ಗ ಸಿಕ್ತಿತ್ತು ಅವ್ನ ನೀವು ಮಾಡೋದು ಪಾಪ ಕೆಲಸ ಮಾಡತ್ತೀರಿ. ಯಾಕೆ ಅವ್ನ ಅಂತ ದೇವ್ರಕ್ಕಿಂತ ದೊಡ್ಡವ ನಮಗ, ಅಂಬೇಡ್ಕರ್ ನಮಗ್ ದೇವ್ರಕ್ಕಿಂತ ದೊಡ್ಡವನು. ನಾವು ಯಾಕೆ ತಗೋತೀವಲ್ಲ ಅದೇ ರೀ, ನಾವು ಹೆಂಗ್ ತಗೋತಿಲ್ಲ ಹಂಗ ಹೋಗ್ತದೆ. ಸ್ವರ್ಗ ಸಿಗ್ಲಿ ಬಿಡ್ಲಿ ಅದು ಮನುಷ್ಯ ಸತ್ತ ಮೇಲೆ ಯಾರು ಗೊತ್ತಾಗುದಿಲ್ಲ. ಈ ಜೀವನದಲ್ಲಿ ಅಂಬೇಡ್ಕರ್ ಅವ್ರ ಗೌರವ ಬಗ್ಗೆ ಮಾತಾಡ್ಬೇಕಷ್ಟೇ. ಸ್ವರ್ಗ ಸಿಗ್ತೈತು ಬಿಡ್ತದ ಅಂದ್ರೆ ಅದು ಅಂಬೇಡ್ಕರ್ ಹೆಸರು ತಗೊಂಡ್ರೆ ಫ್ಯಾಷನ್ ಅದು ತಗೋಬಾರ್ದು ಅನ್ನೋ ರೀತಿಯಲ್ಲಿ ಹೇಳಿದ್ರು. ಫ್ಯಾಷನ್ ರೀತಿ ಅವ್ರು ತಗೊಳಕತ್ತಾರ. ಹೆಸರು ತಗೊಳಕ್ ಅದು ದೇವರ ಹೆಸರು ಎಲ್ಲಿ ಬಂತಲ್ಲಿ? ನೀವು ಯೋಗ್ಯರಲ್ಲ, ಅಂಬೇಡ್ಕರ್ ಸಾಹೇಬ್ರ ಹೆಸರು ತಗೊಳಕ್ ಸ್ವರ್ಗ ಅಂತ ಹೇಳಿದಾರೆ. ಏನ್ ಸಂಬಂಧ? ಅಲ್ಲ, ಸ್ವರ್ಗ ನರಕಕ್ಕೂ ಅಂಬೇಡ್ಕರ್ ಏನ್ ಸಂಬಂಧ? ಯಾವ ಈಗ ನಾವು ಇಲ್ಲಿ ಹೆಂಗ್ ಚರ್ಚೆ ಮಾಡತ್ತೀವಲ್ಲ ಹಂಗ ಅಲ್ಲಿ ಪಾರ್ಲಿಮೆಂಟ್ ಸ್ವರ್ಗ ನರಕಕ್ಕೂ ದೇವರಿಗೂ ಅಂಬೇಡ್ಕರ್ಗೂ ಏನ್ ಸಂಬಂಧ? ತಾವೆಲ್ಲ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಹಿಡ್ಕೊಂಡು ಇಡೀ ಸರ್ಕಾರದ ರಾಜೀನಾಮೆ ಕೊಡಬೇಕಂತೇಳಿ ಫಸ್ಟ್ ಆಗ್ರಹ ಮಾಡ್ತೀನಿ. ಯಾಕಂದ್ರೆ ಎಲ್ಲರ ಮೇಲೂ ಒಂದೊಂದು ಕೇಸ್ಗಳಾಗ್ಯಾವ. ಈಗ ಎರಡನೇದಾಗಿ ಬಂದ್ ಕರೆ ಕೊಟ್ಟಂಥ ಮಹಾನುಭಾವರಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ. ನೀವು ಬಾಬಾ ಸಾಹೇಬರಿಗೆ ಕ್ಷಮೆ ಕೇಳಬೇಕು, ಕಾಂಗ್ರೆಸ್ ಪಕ್ಷದವರು ಮತ್ತು ಉಳಿದ ಸಂಘಟನೆಗಳು. ಯಾಕಂದ್ರೆ ಸ್ವಾತಂತ್ರ್ಯ ಅವರು ಸಂವಿಧಾನ ಹಕ್ಕು ಎಲ್ಲರಿಗೂ ಕೊಟ್ಟಾರ, ಅದನ್ನು ದುರುಪಯೋಗ ಮಾಡ್ಕೊಂಡಿರಿ. ನೀವು ಅವ್ರಿಗೆ ಅವಮಾನ ಮಾಡೀರಿ ಬಾಬಾ ಸಾಹೇಬರಿಗೆ. ಬಡವರು ನಿನ್ನೆ ವ್ಯಾಪಾರಸ್ಥರು ಅವ್ರು ಕೂತವ್ರು ಹೂವು ಚೆಲ್ಲೋದು, ತೆಂಗಿನಕಾಯಿ ಹೊಡೆಯೋದು, ಅದು ಅಲ್ಲದೇನೂ ಒಂದಿಷ್ಟು ಅಂಗಡಿ ದರೋಡೆ ಮಾಡೋ ರೀತಿ ನೀವು ಒಳಗೆ ಹೋಗಿ ಕೌಂಟ್ರಲ್ಲಿ ಡ್ರಾರ್ಗಳನ್ನ ಚೆಕ್ ಮಾಡಿದೆ. ನನಗೆ ಒಂದು ತಿಳಿತಾ ಇಲ್ಲ, ಸೋಮೋಟೋ ಕೇಸ್ ಪೊಲೀಸ್ ಇಲಾಖೆಯವರು ತಗೊಳ್ಬೇಕಾಗಿತ್ತು, ಇಲ್ಲಿವರೆಗೂ ತಗೊಂಡಿಲ್ಲ. ಈ ರಾಜ್ಯದಾಗ ಪೊಲೀಸ್ ಇಲಾಖೆ ಹೆಂಗಾಗಿದೆ ಅಂದ್ರೆ, ಯಾವುದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರದವರು ಆದೇಶ ಮಾಡುತ್ತಾನ, ಮೌಖಿಕ ಆದೇಶ ಮಾಡುತ್ತಾನ, ಯಾವುದೂ ಅವರು ಕೈಗೊಳ್ಳೋಕ್ತಿಲ್ಲ. ಅವ್ರು ನೆನಪಾರ್ಯಾರ ತಾವು ಡ್ಯೂಟಿಗೆ ಬರೋಕ್ಕಿಂತ ಮೊದಲು ಏನು ಪ್ರಮಾಣ ವಚನ ಮಾಡಿ ಡ್ಯೂಟಿ ಸೇರ್ಕೊಂಡಾರತ್ತೇಳಿ. ಸಿಟಿ ರೇವರ್ ಪ್ರಕರಣ ಇರ್ಬೋದು, ಬೀದರ್ನ ಕಾಂಟ್ರಾಕ್ಟರ್ ಪ್ರಕರಣ ಇರ್ಬೋದು, ಎಲ್ಲದರಲ್ಲಿಯೂ ಪೊಲೀಸ್ ಇಲಾಖೆ ವೈಫಲ್ಯ ಎದ್ದು ಕಾಣ್ತದೆ. ನಿನ್ನೆದು ಎಲ್ಲರ ಬಳಿ ತಾವು ಮಾಧ್ಯಮದವರು ಅವರಿಗೆ ವಿಡಿಯೋಗಳನ್ನ ಕಳಿಸಿದಿರಿ ಅಂದರೂ ಇನ್ನೂವರೆಗೂ ಅವ್ರು ಯಾರ ಮೇಲೂ ಆ್ಯಕ್ಷನ್ ತಗೊಂಡಿಲ್ಲ. ಅದರ ಅರ್ಥ ಏನು? ಆಮೇಲೆ ಯಾವ ಸಂಘಟನೆದವರು ಈ ದುಷ್ಕೃತ್ಯ ಮಾಡ್ಯಾರ ಮತ್ತು ಅಸಂವಿಧಾನಿಕ ಶಬ್ದಗಳನ್ನು ಬಳಸಿ ಎಲ್ಲರಿಗೂ ಬೈದಾರ, ಅದು ತಪ್ಪು. ಅವರೆಲ್ಲರೂ ಕ್ಷಮೆ ಕೇಳ್ರಿ ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಸ್ನೇಹಿತರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ಇಡೀ ದೇಶದಲ್ಲಿ ಕೆಲವು ದಿನಗಳಿಂದ ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ದ ನಾಯಕರು ಏನು ಅಮಿತ್ ಶಾ ಅವರ ಬಗ್ಗೆ ಏನು ಅವರ ನಾಯಕತ್ವಕ್ಕೆ ಹಾಗೂ ಅವರ
ಇದಕ್ಕೇನು ಒಂದು ಚ್ಯುತಿ ತರುವಂಥ ಏನು ದೇಶದಲ್ಲಿ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡೋದಾಗಲಿ ಹೋರಾಟಗಳನ್ನು ಮಾಡೋದಾಗಲಿ ಮಾಡ್ತಾ ಇದ್ದಾರಲ್ಲ, ಅದರದ ನಿಮಿತ್ತವಾಗಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದಿಂದ ಅದನ್ನು ಖಂಡಿಸ್ತಾ ಇದ್ದೇವೆ. ಯಾಕಪ್ಪ ಅಂತಂದ್ರೆ ಅಮಿತ್ ಶಾ ಅವರು ಸಾಕಷ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಅಮಿತ್ ಶಾ ಅವರು ಇರ್ಬೋದು ಅಥವಾ ನರೇಂದ್ರ ಮೋದಿ ಅವರು ಇರ್ಬೋದು ಅಥವಾ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಂಥ ಗೌರವವನ್ನು ಯಾವುದೇ ಪಕ್ಷ ಇರ್ಬೋದು, ಇವತ್ತು ಕಾಂಗ್ರೆಸ್ ಇರ್ಬೋದು ಮತ್ತು ಇನ್ನಿತರ ಪಕ್ಷಗಳು ಇರ್ಬೋದು, ಗೌರವವನ್ನು ಕೊಟ್ಟಿಲ್ಲ. ಇದನ್ನು ಇಡೀ ದೇಶದ ಜನರಿಗೆ ಈಗ ನಮ್ಮ ಪಕ್ಷದ ಪ್ರಮುಖರು, ನಾಯಕರು, ಪ್ರಧಾನಮಂತ್ರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಹಾಗೂ ಕಾಂಗ್ರೆಸ್ನ ನಾಯಕರು ನೆಹರು ಅವರು ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ಸದ ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ನಡೆಸ್ಕೊಂಡು ಬಂದಿದೆ ಅನ್ನೋದು ಇಡೀ ದೇಶದ ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ಇವತ್ತು ನಮ್ಮ ನಾಯಕರು ಮಾಡ್ತಾ ಇದ್ದಾರೆ. ಅದನ್ನು ಸಹಿಸಿಕೊಳ್ಳಾರದ ಇವತ್ತು ಕಾಂಗ್ರೆಸ್ನವರು ಅವ್ರ ಹತ್ರ ವಿಷಯನೇ ಇಲ್ಲ. ಭಾರತೀಯ ಜನತಾ ಪಕ್ಷದ ನಾಯಕರ ವಿರುದ್ಧ ಮಾತಾಡಬೇಕು, ಅವರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು ವಿಷಯನೇ ಇಲ್ಲ ಅವ್ರ ಹತ್ರ. ಇಂಥ ಸಣ್ಣ ಪುಟ್ಟ ವಿಷಯಗಳನ್ನು ತೆಗೆದುಕೊಂಡು ಬೇರೆ ಬೇರೆ ವಿಷಯಗಳನ್ನು ತಗೊಂಡು ಒಟ್ಟು ಹೋರಾಟ ಮಾಡೋದು, ಬಿ ಜೆ ಪಿ ವಿರುದ್ಧ ಖಂಡನೆ ಮಾಡುವಂಥ ಕೆಲಸವನ್ನು ಮಾಡ್ಕೋತಾ ಬಂದಿದ್ದಾರೆ. ಅದೇ ರೀತಿ ನಾವು ಇವತ್ತು ಪಾರ್ಲಿಮೆಂಟ್ದಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಏನೇನು ಅನ್ಯಾಯ ಮಾಡಿದೆ ಅನ್ನೋದನ್ನು ಹೇಳೋಕ್ಕೋಸ್ಕರ ಅದನ್ನು ಹೇಳಬೇಕಾಗಿತ್ತು. ಅದನ್ನೇ ಒಂದು ನೆಪ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ ಕಾಂಗ್ರೆಸ್ನವರು. ಅದನ್ನು ದಯವಿಟ್ಟು ಆ ರೀತಿ ನಮ್ಮ ಪಕ್ಷಕ್ಕಾಗಲಿ ನಮ್ಮ ನಾಯಕರಿಗಾಗಲಿ ತಾವು ಏನು ವಿರೋಧ ಮಾಡ್ತಾಯಿದ್ದೀರಿ ಅದನ್ನು ನಿಲ್ಲಿಸ್ರಿ. ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದಂಥ ಅನ್ಯಾಯವನ್ನು ಒಪ್ಪಿಕೊಂಡು ಇಡೀ ದೇಶದ ದಲಿತರಿಗೆ ಕ್ಷಮೆ ಕೇಳ್ರಿ. ಮೊದಲು ಏನು ಹಿಂದೆ 50 ವರ್ಷ ನೀವು ಏನೇನು ಅನ್ಯಾಯ ಮಾಡಿರಿ ಅನ್ನೋದನ್ನು ದೇಶದ ಜನರಿಗೆ ನಮ್ಮ ಪಕ್ಷ ಹೇಳ್ತಾ ಇದೆ. ಅವರು ಹಿಂದೆ ನೆಹರು ಅವರಿದ್ದಾಗ ಅವರು ರಾಜೀನಾಮೆಯನ್ನು ಕೊಟ್ಟಾಗ ಅದರಿಂದ ನಮಗಾಗಲಿ ನಮ್ಮ ಕ್ಯಾಬಿನೆಟ್ಗಾಗಲಿ ಏನೂ ಬರ್ಕ್ ಬೀಳೋದಿಲ್ಲ ಅಂತ ಹೇಳಿದವ್ರು ಯಾರು? ಕಾಂಗ್ರೆಸ್ಸದ ನೆಹರು ಅವರು. ಅವರು ತೀರ್ಕೊಂಡಾಗ ದೆಹಲಿಯಲ್ಲಿ ಅವರಿಗೆ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಜಾಗ ಕೊಡಲಾರ್ದವ್ರು ಯಾರು? ಕಾಂಗ್ರೆಸ್ನವರು. ಅವರನ್ನು ಮುಂಬೈಗೆ ಅವರ ಪಾರ್ಥಿವ ಶರೀರವನ್ನು ತಂದು ಮುಟ್ಟಿಸ್ಲಿಕ್ಕೆ ಕೂಡ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರದವ್ರಿಗೆ. ಇದನ್ನೆಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಹೇಳೋದ್ರಿಂದ ಅವರಿಗೆ ಮುಜುಗರ ಆಗ್ತಾ ಇದೆ. ಅದು ಅವರಿಗೆ ಆತ್ಮಸಾಕ್ಷಿ ಅನ್ನೋದು ಐತೆ, ಅವ್ರಿಗೆ ಇಲ್ಲತ್ತಲ್ಲ, ಮನುಷ್ಯತ್ವ ಅದಾರ ಅವರು. ಅವ್ರಿಗೆ ಗೊತ್ತೈತೆ ನಾವೆಲ್ಲ ಹಿಂಗೆ ಅನ್ಯಾಯ ಮಾಡೇವು ಅನ್ನೋದು. ಅದೇ ರೀತಿ ಅವ್ರ ಪಕ್ಷದವರು ಹೇಳಿದ್ದಾರೆ, ಅದು ವಿಧಾನಸೌಧದಲ್ಲೇ ಕೂಡ ಹೇಳಿದ್ದಾರೆ. ನಮ್ಮ ರಮೇಶ್ ಕುಮಾರ್ ಅವರು ಹೀಗಿರುವಾಗ ಅವ್ರಿಗೆ ಗೊತ್ತೈತಿ ಇಷ್ಟೆಲ್ಲ ನಾವು ಬಾಬಾ ಸಾಹೇಬ್ ಅವ್ರಿಗೆ ಅನ್ಯಾಯ ಮಾಡಿದ್ದೇವೆ. ಈಗ ಭಾರತೀಯ ಜನತಾ ಪಕ್ಷದವರು ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡುವಂಥ ಕೆಲಸ ಮಾಡತ್ತಾರೆ. ಅಂಬೇಡ್ಕರ್ ಅವ್ರ ಬಗ್ಗೆ ಒಳ್ಳೆಯ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಏನಾದರೂ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಇದ್ದಿದ್ದಿಲ್ಲ ಅಂದ್ರೆ ಇವತ್ತು ನಾವು ಪಂಚತೀರ್ಥ ಅಂತೇಳಿ ಇಡೀ ದೇಶದಲ್ಲಿ ಅಂಬೇಡ್ಕರ್ ಅವ್ರಿಗೆ ಇವತ್ತು ಲಂಡನ್ನಲ್ಲಿರ್ಬೋದು, ಇವತ್ತು ಮುಂಬೈ ದಾದರ್ದಲ್ಲಿರ್ಬೋದು, ದಿಲ್ಲಿಯಲ್ಲಿರ್ಬೋದು, ಅವರ ಪಂಚ ಸ್ಥಳಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ನಿಮಗೇನಾಗಿತ್ತು ರೀ ಕಾಂಗ್ರೆಸ್ದವ್ರಿಗೆ 50 ವರ್ಷದೊಳಗೆ? ಅದಕ್ಕೆ ದಯಮಾಡಿ ಅಂಬೇಡ್ಕರ್ ಅವ್ರಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಾಗಲಿ ಅಥವಾ ಭಾರತೀಯ ಜನತಾ ಪಕ್ಷ ಆಗಲಿ ಎಂದೂ ಅವರಿಗೆ ಅಗೌರವ ಕೊಡುವಂಥ ಕೆಲಸವನ್ನು ಮಾಡಿಲ್ಲ, ಮಾಡೋದೂ ಇಲ್ಲ. ಅದಕ್ಕೆ ದಯಮಾಡಿ ಇದನ್ನು ನಿಟ್ಟಿಗೆ ನಿಲ್ಲಿಸಿ ಅಂಥೇಳಿ ಇವತ್ತಿನ ದಿವಸ ನಾನು ಇನ್ನೊಂದು ನಮ್ಮ ಎಲ್ಲ ದಲಿತ ಸಂಘಟನೆಗಳಿಗೂ ಹಾಗೂ ದಲಿತ ನಾಯಕರುಗಳಿಗೆ ನಾನು ಮನವಿ ಮಾಡ್ಕೋತೀನಿ, ವಿನಂತಿ ಮಾಡ್ಕೋತೀನಿ. ದಯಮಾಡಿ ಸತ್ಯಾಸತ್ಯತೆಯನ್ನು ಅರಿತು ಇವತ್ತು
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ಪಕ್ಷದವ್ರು ಗೌರವ ಕೊಡತ್ತಾರ, ಯಾವ ಪಕ್ಷದವ್ರು ಅವರನ್ನು ಇದು ಪೂಜನೀಯ ಸ್ಥಾನದಲ್ಲಿ ಇಡತ್ತಾರ, ಅದನ್ನೆಲ್ಲವನ್ನು ಅರ್ಥ ಮಾಡ್ಕೊರಿ ದಯವಿಟ್ಟು. ನಾನು ಮನವಿ ಮಾಡ್ಕೊತೀನಿ ಎಲ್ಲ ದಲಿತ ನಾಯಕರಿಗೆ ಹಾಗೂ ದಲಿತ ಸಂಘಟನೆಗಳು, ದಯಮಾಡಿ ಇದನ್ನು ಇಲ್ಲಿಗೆ ನಿಲ್ಲಿಸ್ರಿ ಅಂತೇಳಿ ನನ್ನೊಂದು ಆಗ್ರಹ. ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯಲ್ಲಿ ಸಂವಿಧಾನದ ಬಗ್ಗೆ, ಸಂವಿಧಾನ ಮತ್ತು ಬಾಬಾ ಸಾಹೇಬರ ಬಗ್ಗೆ ಒಂದು ವಿಸ್ತೃತವಾದ ಚರ್ಚೆ ಏನಪ್ಪ ಅಂತಂದರೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರ ಇರ್ತಕ್ಕಂಥ ಸರ್ಕಾರ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಸಾಧನೆಗಳು, ಸಂವಿಧಾನಕ್ಕೆ 75 ವರ್ಷ ಪೂರೈಕೆಯಾದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಏನಪ್ಪ ಅಂತಂದ್ರೆ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿಯಾಗಿ ನಡ್ಸ್ಕೊತಕ್ಕಂಥದ್ದನ್ನ ವಿಸ್ತೃತವಾಗಿ ಏನಪ್ಪ ಅಂತಂದರೆ ರಾಜ್ಯಸಭೆಯಲ್ಲಿ ಮಾತಾಡ್ತಕ್ಕಂಥ ವಿಡಿಯೋನ ನಾವು ನೋಡಿದ್ವಿ ಏನಂತ ಬಹುತೇಕ ಹಲವಾರು ವಿಷಯಗಳ ಸಂಬಂಧಪಟ್ಟಾಗ ಅವ್ರು ಪ್ರಸ್ತಾಪ ಮಾಡೋ ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯ ಏನಪ್ಪ ಅಂತಂದ್ರೆ ಅದನ್ನು ಹೈಲೈಟ್ ಮಾಡಿ, ಅಂದರೆ ಅವ್ರು ಮುಂದೆ ಬರೆದಂಥ ಮಾತುಗಳನ್ನ ಅವ್ರು ಕಟ್ ಮಾಡಿ ಏನಪ್ಪ ಅಂತಂದರೆ ಅದನ್ನು ವಿರೋಧವಾಗಿ ತೋರಿಸ್ತಕ್ಕಂಥ ಕೆಲಸವನ್ನು ಇಡೀ ದೇಶಾದ್ಯಂತ ಏನಪ್ಪ ಅಂತಂದರೆ ಕಾಂಗ್ರೆಸ್ ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡಿದ್ವಿ. ಬಹುತೇಕ ಕಾಂಗ್ರೆಸ್ ಏನಪ್ಪ ಅಂತಂದರೆ ಇಡೀ ದೇಶದಲ್ಲಿ ಸುಮಾರು 60 ವರ್ಷ ಏನಪ್ಪ ಅಂದ್ರೆ ಇಡೀ ದೇಶದಲ್ಲಿ ಆಡಳಿತ ನಡೆಸ್ತು. 60 ವರ್ಷ ಆಡಳಿತ ನಡೆಸಿದ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅನಿಸ್ಬೇಕಾಗಿತ್ತು, ದಲಿತರ ಬಗ್ಗೆ ನಿಜಕ್ಕೂ ನಿಮ್ಗೆ ಕಾಳಜಿ ಇತ್ತಂದರೆ, ಅಥವಾ ಬಾಬಾ ಸಾಹೇಬ್ರ ಮೇಲೆ ನಿಮ್ಗೆ ಕಾಳಜಿ ಇತ್ತಂದರೆ, ಸಂವಿಧಾನ ಮೇಲೆ ನಿಮ್ಗೆ ಕಾಳಜಿ ಇತ್ತಂದರೆ, ಸಂವಿಧಾನಕ್ಕೆ 50 ವರ್ಷ ಆದಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಚರ್ಚೆ ಮಾಡ್ಬೋದಿತ್ತಲ್ಲ ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ರ ಬಗ್ಗೆ. ಯಾಕೆ ಅವ್ರು ಚರ್ಚೆ ಮಾಡಲಿಲ್ಲ? 75 ವರ್ಷವನ್ನು ಪೂರೈಕೆ ಮಾಡಿದಂಥ ಸಂದರ್ಭದಲ್ಲಿ, ಸಂವಿಧಾನಕ್ಕೆ 75 ವರ್ಷ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಏನಪ್ಪ ಅಂತಂದರೆ ಅವ್ರಿಗೆ ಗೌರವ ಕೊಡೋ ನಿಟ್ಟಿನಲ್ಲಪ್ಪ ಅಂತಂದರೆ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಸಂದರ್ಭ ಏನಪ್ಪ ಅಂತಂದರೆ ಕಾಂಗ್ರೆಸ್ನವ್ರಿಗೆ ಭಯ ಆಯ್ತು. ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಏನಪ್ಪ ಅಂತಂದರೆ ಕಾಂಗ್ರೆಸ್ನ ಇತಿಹಾಸವನ್ನು BJP ಅವ್ರು ಬಿಚ್ಚಿಡ್ತಾರೆ, ಎಲ್ಲಿ ದಲಿತ ನಮ್ಮನ್ನ ಏನಪ್ಪ ಅಂತಂದ್ರೆ ದೂರ ಆಗ್ತಕ್ಕಂಥ ಏನು ಭಯ ಇತ್ತಲ್ಲ, ಆ ಭಯದಿಂದ ಏನಪ್ಪ ಅಂತಂದ್ರೆ ಇವತ್ತು ಆ ವಿಡಿಯೋನ ಏನಪ್ಪ ಅಂತಂದ್ರೆ ತಿರುಚಿ ಮಾಡ್ತಕ್ಕಂಥ ಕೆಲಸ ಮಾಡಿದಾರಲ್ಲ. ನೀವು ನಿಜಕ್ಕೆ ಏನಪ್ಪ ಅಂತಂದ್ರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ಬಾಬಾ ಸಾಹೇಬರಿಗೆ ಜೀವಂತವಾಗಿದ್ದಾಗ ನೀವು ಯಾವ ರೀತಿಯಾಗಿ ನಡ್ಸ್ಕೊಂಡ್ರಿ, ಸಂವಿಧಾನಕ್ಕೆ ಯಾವ ರೀತಿಯಾಗಿ ಗೌರವ ಕೊಟ್ರಿ, ಪ್ರಜಾಪ್ರಭುತ್ವ ನೀವು ಹೇಗೆ ನಡೆಸಿದ್ರಿ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಈ ದೇಶದ ಜನ ನೋಡಿದ್ದಾರೆ ಏನಂತ. ಹೀಗಾಗಿ ಈ ವಿಷಯ ಇಟ್ಕೊಂಡು ಏನಪ್ಪ ಅಂತಂದ್ರೆ ಕಾಂಗ್ರೆಸ್ಗೆ ಅಂಬೇಡ್ಕರ್ ಬಗ್ಗೆ ಹೇಳಲಿಕ್ಕೆ ಇರ್ತಕ್ಕಂಥ ವಿಷಯಗಳೇ ಕಾಂಗ್ರೆಸ್ಗೆ ಇಲ್ಲ. ಹೀಗಾಗಿ ಅಂಬೇಡ್ಕರ್ಗೆ ಏನಪ್ಪ ಅಂತಂದ್ರೆ ಸಂವಿಧಾನಕ್ಕೆ BJP ಅಪಮಾನ ಮಾಡಿದಾರೆ ಅಂತಕ್ಕಂಥ ಸುಳ್ಳು ಅಪಪ್ರಚಾರ ಮಾಡಿ ಇವತ್ತು ಇಡೀ ದೇಶದ ಏನಪ್ಪ ಅಂತಂದ್ರೆ ಅನೇಕ ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಲ್ಲ. ನಿಜಕ್ಕೆ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ಗೆ ನಾಚಿಕೆ ಆಗ್ಬೇಕಂತಕ್ಕಂಥ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ವಿಜಯಪುರದಲ್ಲಿ ಪ್ರತಿಭಟನೆ ಆಯಿತು, ನೋಡ್ತಾ ಇದ್ದೀವಿ ನಿನ್ನೆ ಪ್ರತಿಭಟನೆ ಸಂದರ್ಭದಲ್ಲಿ. ಅದು ಕಾಂಗ್ರೆಸ್ಸಿನ ಬಂದ್ ಅಂತಕ್ಕಂಥದ್ದು ಹೇಳಿದಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಕೊಳ್ಳಲ್ಲಿ ಶಲ್ಯ ಇರಲಿಲ್ಲ, ಕಾಂಗ್ರೆಸ್ನ ಧ್ವಜ ಇರಲಿಲ್ಲ. ಬಹುತೇಕ ಹೋರಾಟದ ಸಂದರ್ಭದಲ್ಲಿ ಅನೇಕ ದಲಿತ ಪರ ಸಂಘಟನೆಗಳು ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಮಾಡಿದ್ರು. ಆ ಪರಿಣಾಮ ಏನಪ್ಪ ಅಂತಂದ್ರೆ ಇವತ್ತು ಹೋರಾಟ ಯಶಸ್ವಿ ಆಯ್ತು ಅಂತಕ್ಕಂಥದ್ದನ್ನ ಅವ್ರು ಹೇಳ್ತಾ ಇದ್ದಾರೆ. ಹೋರಾಟದ ಸಂದರ್ಭದಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಸಹಜವಾಗಿ ನಮ್ಗೆ ಅನ್ಸುತ್ತೆ ಅಂದ್ರೆ ಇದು ಏನಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಆದರೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅಮಾಯಕರೇನಪ್ಪ ಅಂತಂದ್ರೆ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಐತಲ್ಲ, ಇದು ನಾಚಿಕೆ ತರ್ತಕ್ಕಂಥ ಕೆಲಸ ಕಾಂಗ್ರೆಸ್ನವ್ರು ಏನಂತ. ಈ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿರ್ತಕ್ಕಂಥ ಸೋಮನಾಥ್ ಕಳ್ಳಿಮನಿ ಹೆಸರು ಬಹುತೇಕ ನೀವೆಲ್ಲ ಕೇಳಿರ್ಬೋದು. ಪಾಪ ಒಬ್ಬ ದಿನನಿತ್ಯ ಕೂಲಿ ಮಾಡಿ ಜೀವನ ನಡೆಸ್ತಕ್ಕಂಥ ಒಬ್ಬ ಸಾಮಾನ್ಯ ಮಹಿಳೆ ಏನಪ್ಪ ಅಂತಂದ್ರೆ ಹೂವನ್ನು ಇಟ್ಕೊಂಡು, ಅಮಾಸೆ ದಿನ ಹೂವನ್ನು ಇಟ್ಕೊಂಡು ಏನಪ್ಪ ಅಂತಂದ್ರೆ ರಸ್ತೆ ಮೇಲೆ ಮಾರೋ ಸಂದರ್ಭದಲ್ಲಿ ಬಂದು ಏನಪ್ಪ ಅಂದ್ರೆ ಹೂವನ್ನು ಚೆಲ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾರೋ ಅಂಗಡಿ ಏನಪ್ಪ ಅಂತ ತೆಗೆದ ಸಂದರ್ಭದಲ್ಲಿ ಒಳಗಡೆ ಹೋಗಿ ಅವ್ರನ್ನ ಹೊಡೆದು ಕಲ್ಲು ಹೊಡೆದೇನಪ್ಪ ಅಂತಂದ್ರೆ ಕಪಾಳಿಗಡಿ ಕೊಟ್ಟು ಓಡಿಸ್ತಕ್ಕಂಥ ಇದನ್ನ ವಿಡಿಯೋ ನೋಡಿದ್ರೆ ಸಹಜ ನಮ್ಗೆ ಅನ್ಸುತ್ತೆ ನಾವಲ್ಲಿ ಭಾರತದಲ್ಲಿ ಇದ್ದೀವೋ ಅಥವಾ ಬೇರೆ ದೇಶದಲ್ಲಿ ಇದೆ ಅಂತಕ್ಕಂಥದ್ದು ಭಾವನೆ ಮೂಡ್ತಾ ಇದೆ. ಹೀಗಾಗಿ ಏನಪ್ಪ ಅಂತಂದ್ರೆ ನಿನ್ನೆ ನಡೀತಕ್ಕಂಥ 30ನೇ ತಾರೀಕು ನಡೀತಕ್ಕಂಥ ಹೋರಾಟ ಇದೆಯಲ್ಲ, ಇದು ಕಾಂಗ್ರೆಸ್ನ ಹೋರಾಟ ಅಲ್ಲ, ಇದು ರಾಜ್ಯ ಸರ್ಕಾರ ಏನಪ್ಪ ಅಂತಂದ್ರೆ ಸ್ವತಃ ಜಿಲ್ಲಾ ಆಡಳಿತ ಏನಪ್ಪ ಅಂತಂದ್ರೆ ಇದು ಹೋರಾಟವನ್ನು ನಡೆಸ್ತಾ ಇದೆ ಅಂತಕ್ಕಂಥ ಭಾವನೆ ನಮಗೆ ಮೂಡ್ತಾ ಇದೆ. ಯಾಕೆ ಮೂಡ್ತಾ ಇದೆ ಅಂತಂದ್ರೆ ಪೊಲೀಸರಿದ್ರು, ಕಾನೂನಿತ್ತು, ಯಾಕೆ ಅವ್ರ ಮೇಲೆ ಇನ್ನೂ ತನಕ ಕ್ರಮ ಕೈಗೊಳ್ತಾ ಇಲ್ಲ? SP ಅವ್ರು ಏನ್ ಮಾಡ್ತಾ ಇದ್ರು, ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಾ ಇದ್ರು, ಒಬ್ಬರ ಮೇಲೆ ಏನಾದ್ರು ಕೇಸ್ ಹಾಕಿದ್ದಾರೆ ಅವರು, ಅವ್ರಿಗೆ ವಿಡಿಯೋ ಸಮೇತ ಸಾಕ್ಷಿ ಸಿಕ್ಕಿದೆ. ಯಾಕೆ ಅವರೆಲ್ಲ ಸುಮ್ಮನೆ ಕೂತಿದ್ದಾರೆ ಅಂತಂದ್ರೆ ಬಹುತೇಕ ಈ ಹೋರಾಟ ಏನಪ್ಪ ಅಂತಂದ್ರೆ ಜಿಲ್ಲಾ ಆಡಳಿತ ಸ್ವತಃ ಏನಪ್ಪ ಅಂತಂದ್ರೆ ನಿರ್ದೇಶನದ ಮೇರೆಗೆ ಹೋರಾಟ ನಡೀತಾ ಇದೆ. ಪೊಲೀಸ್ ಆಡಳಿತ ಏನಪ್ಪ ಅಂತಂದ್ರೆ ಇದು ಕುಮ್ಮಕ್ಕು ಕೊಟ್ಟಿದಂತಕ್ಕಂಥ ಭಾವನೆ ಮೂಡ್ತಾ ಇದೆ. ಈ ಹೋರಾಟದ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ, ಶಾಲಾ ಕಾಲೇಜು ರಜೆ ಕೊಟ್ಟಿದ್ದಾರೆ, ಬಸ್ಗಳೇನಪ್ಪ ಡೈವರ್ಟ್ ಮಾಡಿದ್ದಾರೆ. ಇಷ್ಟೊಂದು ದೊಡ್ಡ ಹೋರಾಟ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಈ ರೀತಿ ಇರ್ತಕ್ಕಂಥದನ್ನ ಯಾವುದೋ ಒಂದು ಬಂದ್ ಕರೆ ಕೊಟ್ಟಂತ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ. ಇಷ್ಟು ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಕಾನೂನು ವ್ಯವಸ್ಥೆ ಏನಪ್ಪ ಅಂತಂದ್ರೆ ಇಷ್ಟೊಂದು ವ್ಯವಸ್ಥೆ ಮಾಡಲ್ಲ. ಹೋರಾಟ ಮಾಡ್ತಕ್ಕಂಥದ್ದು ಹಕ್ಕಿದೆ, ಜನಸಾಮಾನ್ಯರಿಗೆ ತೊಂದರೆ ಆಗೋದು ಅಂತಕ್ಕಂಥ ಜಿಲ್ಲಾಡಳಿತ ಏನಪ್ಪ ಅಂದ್ರೆ ಗಂಭೀರವಾಗಿ ಪರಿಗಣಿಸಬೇಕಿತ್ತು. ಯಾಕೆ ಜಿಲ್ಲಾಡಳಿತ ಏನಪ್ಪ ಅಂತಂದ್ರೆ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತಕ್ಕಂಥ ನೋಡಿದ್ರೆ ಬಹುತೇಕ ಏನಪ್ಪ ಅಂತಂದ್ರೆ
ಈ ಜಿಲ್ಲೆಯ ಜಿಲ್ಲಾ ಸಚಿವರು ಏನಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಏನಪ್ಪ ಅಂದ್ರೆ ಒತ್ತಡ ಇರತಕ್ಕಂಥ ಕೆಲಸವನ್ನು ಮಾಡಿದರೆ ಇಡೀ ರಾಜ್ಯದಲ್ಲಿ ಎಲ್ಲಿ ಬಂದು ಕರೆ ಕೊಡ್ತಾರೋ ಅಲ್ಲೇನಪ್ಪ ಅಂದ್ರೆ ಜಿಲ್ಲಾಡಳಿತ ಅಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಏನಪ್ಪ ಅಂದ್ರೆ ಸಹಕಾರ ಮಾಡ್ಬೇಕಂತಕ್ಕಂಥದ್ದನ್ನ ಏನು ಮಾಡಿದಾರೆ ಅಂತಕ್ಕಂಥದ್ದನ್ನಪ್ಪ ನಮ್ಗೆ ಕಾಣಿಸ್ತಾ ಇದೆ ಏನಂತ ಯಾಕೆಂದ್ರೆ ಹೀಗಾಗಿ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ, ಯಾರು ಈ ಒಂದು ಗಲಭೆ ಸಂದರ್ಭದಲ್ಲಿ ಅಮಾಯಕರ ಮೇಲೆ ಹಲ್ಲೆ ಮಾಡಿದಾರೋ ಅವ್ರ ಮೇಲೆ ಏನಪ್ಪ ಅಂತಂದ್ರೆ ಸೂಕ್ತವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಂತಕ್ಕಂಥದನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ಏನಪ್ಪ ಅಂದ್ರೆ ಆಗ್ರಹ ಮಾಡ್ತಾ ಇದ್ದೀನಿ. ಹೋರಾಟ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ, ಆದ್ರೆ ಜನಸಾಮಾನ್ಯ ಏನಪ್ಪ ಅಂತಂದ್ರೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು. ಅದಕ್ಕೆ ಜಿಲ್ಲಾಡಳಿತ ಏನಪ್ಪ ಅಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಏನಪ್ಪ ಅಂದ್ರೆ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು. ಯಾಕೆ ಏನಪ್ಪ ಅಂದ್ರೆ ಒಬ್ರು ಏನಪ್ಪ ಅಂದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಕ್ಕಂಥ ಕೆಲಸ ಆಗಿಲ್ಲ. ಹೀಗಾಗಿ ಈ ರೀತಿ ಎಲ್ಲ ಘಟನೆಗಳು ನೋಡಿದ ಸಂದರ್ಭದಲ್ಲಿ ಹೋರಾಟ ಸಂದರ್ಭದಲ್ಲಿ ಅನೇಕ ಏನಪ್ಪ ಅಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಹಿಗ್ಗಾಮುಗ್ಗ ಬೈತಕ್ಕಂಥದ್ದು, ನಾವು ಭಾರತೀಯ ಜನತಾ ಪಾರ್ಟಿ ಜೆಂಡಾ ಸುಡ್ತೀವಿ, ಅಮಿತ್ ಶಾ ಅವ್ರಿಗೆ ಹಿಂಗ್ ಮಾಡ್ತಕ್ಕಂಥ ಹೇಳ್ತದಲ್ಲ. ಈ ದೇಶದಲ್ಲಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿಗಳು ಬಹುತೇಕ ನಾವು ಅಂಬೇಡ್ಕರ್ನ್ನು ಓದಿದ್ರೇನಪ್ಪ ಅಂತಂದ್ರೆ ಈ ದೇಶದಲ್ಲಿ ಅಂಬೇಡ್ಕರ್ ಅವ್ರಿಗೆ ಯಾರು ಗೌರವ ಕೊಟ್ಟರು, ಅಂಬೇಡ್ಕರ್ನ ಯಾರು ಹಿನಾಯ ನಡ್ಸ್ಕೊಂಡ್ರು ಅಂತಕ್ಕಂಥದ್ದನ್ನ ಯಾರು ಓದಿದಾರಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಏನಂತ. ಹೀಗಾಗಿ ನಾನು ಅನೇಕ ದಲಿತ ಸಂಘಟನೆ ಮುಖಂಡರನ್ನ ಹೇಳ್ತಾ ಇದ್ದೀನಿ, ಈ ಒಂದು ಹಿನ್ನೆಲೆ ಏನಪ್ಪ ಅಂತಂದ್ರೆ ನಾವು ನಮ್ಮ ಸಂಸ್ಕೃತಿ ನೋಡ್ಕೋಬೇಕು. ಬಾಬಾ ಸಾಹೇಬ್ ಏನಪ್ಪ ಅಂದ್ರೆ ಸಂವಿಧಾನದಲ್ಲಿ ಸಮಾನವಂತ ಅವಕಾಶ ಕೊಟ್ಟಿದ್ದಾರೆ, ಹೋರಾಟ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ. ಆ ಹೋರಾಟ ಏನಪ್ಪ ಅಂತಂದ್ರೆ ದುರ್ಬಳಕೆ ಮಾಡ್ತಕ್ಕಂಥದ್ದು, ಯಾವುದೇನಪ್ಪ ಅಂತಂದ್ರೆ ಬಾಯಿಗೆ ಬಂದಂಥ ರೀತಿಯಲ್ಲಿ ಏನಪ್ಪ ಅಂದ್ರೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಆಗ್ಬಾರ್ದು ಅಂತಕ್ಕಂಥದ್ದನ್ನ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾವು ನೋಡ್ತಾ ಇದೀವಿ ಗೊತ್ತಾಗಿ ಈ ದೇಶದಲ್ಲಿ ಏನಪ್ಪ ಅಂದ್ರೆ ಸಂವಿಧಾನ ಬಗ್ಗೆ ಇಷ್ಟೊಂದೆಲ್ಲ ಹೇಳ್ತಾ ಇದಾರಲ್ಲ, ಇಡೀ ದೇಶದಲ್ಲಿ ಏನಪ್ಪ ಅಂತಂದ್ರೆ ಸುಮಾರು 60 ವರ್ಷ ಈ ದೇಶವನ್ನು ಆಳ್ತಕ್ಕಂಥ ಕಾಂಗ್ರೆಸ್ ಒಂದೇ ಪಕ್ಷ ಏನಪ್ಪ ಅಂದ್ರೆ ದೇಶವನ್ನು ಆಳ್ತು. 43 ವರ್ಷ ಏನಪ್ಪ ಅಂದ್ರೆ ಒಂದೇ ಕುಟುಂಬದಲ್ಲಿ ದೇಶವನ್ನು ಆಳ್ವಿಕೆ ಮಾಡಿದ್ರು. ಹೀಗಾಗಿ ಅವರ ಕಾಲಘಟ್ಟದಲ್ಲಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನೋಡ್ತಾ ಇದೀವಿ, ಇಡೀ ದೇಶವನ್ನಪ್ಪ ಅಂತಂದ್ರೆ ಸಂವಿಧಾನವನ್ನು ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನವನ್ನು ದೂರಿಟ್ಟು ಸರಿಸಿ ಏನಪ್ಪ ಅಂತಂದ್ರೆ 22 ತಿಂಗಳೇನಪ್ಪ ಅಂದ್ರೆ ಈ ದೇಶದಲ್ಲಿ ಏನಪ್ಪ ಅಂತಂದ್ರೆ ಅವರು ಆಡಳಿತ ನಡೆಸಿದ್ದಾರೆ. ಸಂವಿಧಾನ ಗೌರವ ಕೊಟ್ಟಿಲ್ಲ, ಅವರು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದಾರೆ. ಇವತ್ತು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ, ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದ್ದಾನೆ. ಇತಿಹಾಸವನ್ನು ತೆಗೆದು ನೋಡಿದ್ರೆ ಏನಪ್ಪ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಏನಪ್ಪ ಅಂದ್ರೆ ದಲಿತನ ಯಾರಾದ್ರೂ ಇವತ್ತು ಒಳ್ಳೆ ಸ್ಥಾನದಲ್ಲಿ ನಡ್ಸ್ಕೊಳ್ಳಿಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಇವತ್ತು ನರೇಂದ್ರ ಮೋದಿ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳ್ತಕ್ಕಂಥ ಕೆಲಸ ಮಾಡ್ತಾರೆ. ಯಾಕಂದ್ರೆ ಆ ರೀತಿ ಇರ್ತಕ್ಕಂಥ ವ್ಯವಸ್ಥೆ ಇವತ್ತು ಮಾಡಿದ್ದಾರೆ ಏನಂತಾರೆ. ಹೀಗಾಗಿ ಈ ಒಂದು ಸಂವಿಧಾನ ಸಂಬಂಧಪಟ್ಟಾಗೆ ಅನೇಕ ರೀತಿ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಮಾಡಿದಂಥ ಅಪಮಾನಗಳನ್ನ ನೋಡಿದೀವಿ. ಬಾಬಾ ಸಾಹೇಬ್ರನ್ನು ಸೋಲಿಸಿದ್ರು, ಒಬ್ಬ ಸಾಮಾನ್ಯ ವ್ಯಕ್ತಿ ಬಾಬಾ ಸಾಹೇಬ್ರನ್ನು ಸೋಲಿದ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಅವರು ಭಾರತ ರತ್ನ ಕೊಟ್ಟರು. ಯಾಕೆ ಬಾಬಾ ಸಾಹೇಬ್ರು ಜೀವಂತಿದ್ದಾಗ ಭಾರತ ರತ್ನ ಕೊಡ್ಬೇಕಿತ್ತಲ್ಲ? ಒಬ್ಬ ಸೋಲಿಸಿದಂತ ವ್ಯಕ್ತಿಗೆ 62ರಲ್ಲೇ ಏನಪ್ಪ ಅಂತಂದ್ರೆ ಭಾರತ ರತ್ನ ಕೊಟ್ಟರು. ಅಂದ್ರೆ ನಿಮಗೆ ಉದ್ದೇಶಪೂರ್ವಕವಾಗಿ ಬಾಬಾ ಸಾಹೇಬ್ರನ್ನು ಅವಮಾನ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಹಿಂದಿನ ಮಾಡ್ಕೊಂಡು ಬಂದಿದೆ, ಈಗಲೂ ಮಾಡ್ತಾ ಇದೆ ಏನಂತ. ಹೀಗಾಗಿ ಏನಂತಂದ್ರೆ ನಿಮಗೆ ಜೀವಂತವಾಗಿದ್ದಾಗ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ರಾಜೀವ್ ಗಾಂಧಿ ಆಗಿರ್ಬೋದು, ಇಂದಿರಾ ಗಾಂಧಿ ಏನಪ್ಪ ಜೀವಂತ ಇದ್ದಾಗಲೇ ಭಾರತ ರತ್ನ ತಗೊಂಡ್ರು. ಬಾಬಾ ಸಾಹೇಬ್ರಿಗೆ ಯಾಕೆ ನಿಮಗೆ ಏನಪ್ಪ ಅಂತಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಸಂಯುಕ್ತ ಸರ್ಕಾರ ರಚನೆ ಆದ ಮಾತ್ರ ಏನಪ್ಪ ಅಂದ್ರೆ ಭಾರತ ರತ್ನ ಏನಪ್ಪ ಅಂದ್ರೆ ಪ್ರಶಸ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರಲ್ಲ. ನಿಜಕ್ಕೂ ನಿಮ್ಗೆ ದಲಿತರ ಬಗ್ಗೆ ಬಾಬಾ ಸಾಹೇಬ್ರ ಬಗ್ಗೆ ಕಲ್ಪನೆ ಇತ್ತಂದ್ರೆ ಕೊಡ್ಬೋದಿತ್ತಲ್ಲ, ಯಾಕೆ ಕೊಡಕ್ಕಾಗಲಿ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಾವು ನೋಡ್ತಾ ಇದ್ದೀವಿ 370ನೇ ವಿಧಿ ಬಾಬಾ ಸಾಹೇಬ್ರ ಕಲ್ಪನೆ ಅಂದ್ರೆ ಇಡೀ ಅಖಂಡ ಭಾರತದಲ್ಲಿ ಏನಪ್ಪ ಅಂದ್ರೆ ಭಾರತ ಸಂವಿಧಾನ ಜಾರಿ ಇರ್ಬೇಕಂತಕ್ಕಂಥದ್ದು ಇತ್ತು ಕಲ್ಪನೆ. ಆದ್ರೆ ಜಮ್ಮು ಕಾಶ್ಮೀರದಲ್ಲಿ ಏನಪ್ಪ ಅಂದ್ರೆ ಭಾರತದ ಬಾಬಾ ಸಾಹೇಬ್ರ ಸಂವಿಧಾನ ಜಾರಿಯಲ್ಲಿ ಇರಲಿಲ್ಲ, ಅಲ್ಲಿ ಮೀಸಲಾತಿನೇ ಇರಲಿಲ್ಲ. ಯಾಕೆ ಕಾಂಗ್ರೆಸ್ ಅದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ? ಇವತ್ತು ಬಿಜೆಪಿ ಅವರು ಅಧಿಕಾರಕ್ಕೆ ಬಂದ್ರೆ ಏನಪ್ಪ ಅಂದ್ರೆ ಮೀಸಲಾತಿ ತೆಗಿತಾರೆ ಅಂತ ಹೇಳ್ತಿದ್ರಲ್ಲ. ಕಾಂಗ್ರೆಸ್ ಅವತ್ತು ನೆಹರು ನೇತೃತ್ವ ಇರ್ತಕ್ಕಂಥ ಸರ್ಕಾರ ರಚನೆ ಇದ್ದ ಸಂದರ್ಭದಲ್ಲಿ ಯಾಕೆ ಜಮ್ಮು ಕಾಶ್ಮೀರದಲ್ಲಿ ಭಾರತ ಸಂವಿಧಾನ ಇರಲಿಲ್ಲ? 370ನೇ ವಿಧಿ ರದ್ದಾದ ನಂತರ ಏನಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪನೆ ಐತೆ ಇವತ್ತು ಏನಾದ್ರೂ ಜಾರಿಗೆ ಬರ್ಲಿಕ್ಕೆ ಕಾರಣಕ್ಕತ್ರ ಯಾರಪ್ಪ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಇರ್ತಕ್ಕಂಥ ನರೇಂದ್ರ ಮೋದಿ ಅಂತಕ್ಕಂಥ ನಾವು ಹೇಳ್ಬೇಕು. ಯಾಕಂದ್ರೆ ಇವತ್ತು 370ನೇ ವಿಧಿಯನ್ನು ರದ್ದು ಮಾಡಿ ಏನಪ್ಪ ಅಂತಂದ್ರೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಏನಪ್ಪ ಅಂತಂದ್ರೆ ಇವತ್ತು ಮೀಸಲಾತಿ ಬರ್ಲಿಕ್ಕೆ ಮತ್ತು ಇವತ್ತು ಏನಪ್ಪ ಅಂದ್ರೆ SC ST ಏನಪ್ಪ ಅಂದ್ರೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸುಮಾರು 14-15 ಜನ ಗೆಲ್ಲಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ಹೇಳ್ಬೇಕು. ಹೀಗಾಗಿ ನೀವು ನಿಜಕ್ಕೂ ಕಾಳಜಿ ಇತ್ತಂದ್ರೆ ನಾ ಹೇಳ್ತಾ ಇದೀವಿ ಇವತ್ತು 1924 ಏನಪ್ಪ ಅಂತ ನೆಹರು ಅವರು ಏನಪ್ಪ ಅಂತಂದ್ರೆ 1924ರಲ್ಲಿ ಗಾಂಧಿ ಅವರು ಬೆಳಗಾವಿಗೆ ಭೇಟಿ ಕೊಟ್ಟರು, ಪ್ರಥಮ ಕಾಂಗ್ರೆಸ್ ಅಧಿವೇಶನ ಅಂತೇಳಿ. ಬಹುತೇಕ ಅವ್ರಿಗೆ ಇತಿಹಾಸ ಗೊತ್ತಿರಲು ನಾನು ಕೇಳ್ತಾ ಇದ್ದೀನಿ ಏನಂತ ಹೇಳ್ತಿಂದ 1924ರಲ್ಲಿ ಬಾಬಾ ಸಾಹೇಬರು ಬೆಳಗಾವಿ ಭೇಟಿ ಕೊಟ್ಟಿದ್ರು, ನಿಪ್ಪಾನಿಗೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಗಾಂಧಿ ಅವ್ರನ್ನ ಭೇಟಿ ಆಗ್ತಾರೆ, ದಲಿತರಿಗೋಸ್ಕರ ಒಂದು ಸಮಾವೇಶ ಮಾಡ್ತಾರೆ. ಆದ್ರೆ ಇಲ್ಲಿ ಇತಿಹಾಸದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ ಏನಂತ ಹೇಳ್ತಿಂದ. ಹೀಗಾಗಿ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ಗೆ 100 ವರ್ಷ ಆಯ್ತು ಅಂತಕ್ಕಂಥದ್ದು ಕಾಂಗ್ರೆಸ್ ಅಧಿವೇಶನ ಬಗ್ಗೆ ಹೇಳ್ತಾ ಇದ್ರಲ್ಲ. ಬಾಬಾ ಸಾಹೇಬ್ರು ಏನಪ್ಪ ಅಂದ್ರೆ ಕರ್ನಾಟಕ ಬಂದಂತ ಸಂದರ್ಭದಲ್ಲಿ ಇದೆಲ್ಲ ಅದು ಇತಿಹಾಸದಲ್ಲಿ ದಾಖಲೆ ಇದೆ. ಬಾಬಾ ಸಾಹೇಬರು ಕರ್ನಾಟಕ ಭೇಟಿ ಕೊಟ್ಟೋದೇನಪ್ಪ ಅಂದ್ರೆ 100 ವರ್ಷ ಆಯ್ತು. ಅದನ್ನ ಯಾಕೆ ನೀವೇನಪ್ಪ ಅಂತಂದ್ರೆ ಎಲ್ಲೂ ತೆಗಿತಾ ಇಲ್ಲ ಏನಂತೇಳಿ. ಹೀಗಾಗಿ ಇವೆಲ್ಲ ನೋಡಿದ್ರೆ ಏನಪ್ಪ ಅಂದ್ರೆ ಸಹಜವಾಗಿ ಏನಂತಂದ್ರೆ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಏನಪ್ಪ ಅಂದ್ರೆ ದಲಿತರನ್ನ ಅಂಬೇಡ್ಕರ್ನ ಸಂವಿಧಾನವನ್ನು ಹೇಗೆ ನಡ್ಸ್ಕೊಂಡು ಅಂತಕ್ಕಂಥದ್ದನ್ನ ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ. ಇವತ್ತು ದಲಿತ ನಮ್ಮಿಂದ ದೂರ ಆಗ್ತಾರಂತಕ್ಕಂಥ ಭಯದಿಂದ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಇವತ್ತು ಇತಿಹಾಸವನ್ನ ತಿರುಚಲಿಕ್ಕೆ ಇವತ್ತು ಇಷ್ಟೆಲ್ಲ ನಾವು ಸಾಧನೆಗಳು ಏನಪ್ಪ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಮಾಡಿದೆ. ಹೀಗಾಗಿ ಏನಂತಂದ್ರೆ ಇವತ್ತು ಸಂವಿಧಾನಕ್ಕೆ ಸನ್ಮಾನ ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ
ಹಿಂದೆ ಏನಪ್ಪಾ ಅಂತಂದ್ರೆ ಅದನ್ನ ಕಾನೂನು ದಿನ ಅಂತ ಕರೀತಾ ಇದ್ರು. ಯಾವಾಗ ಏನಪ್ಪಾ ಅಂತಂದ್ರೆ ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿ ಆದ ನಂತರ ಮಾನ್ಯ ಪ್ರಧಾನಮಂತ್ರಿ ಆದ ನಂತರ ಏನಪ್ಪಾ ಅಂತಂದ್ರೆ ಅದನ್ನ ಸಂವಿಧಾನ ಸಮ್ಮಾನ ಅಂತಕ್ಕಂಥ ಕಾರ್ಯಕ್ರಮ ಮಾಡೋದ್ ಮೂಲಕ ಅನ್ಬೋದು ಈ ದೇಶದಲ್ಲಿ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಯಾರಾದ್ರೂ ಮಾಡಿದ್ರೆ ಅದು ನರೇಂದ್ರ ಮೋದಿ ಅಂತಕ್ಕಂಥದ್ದು ನಾವು ಹೇಳ್ತಾ ಇದ್ದೀವಿ. ಹೀಗಾಗಿ ಕಾಂಗ್ರೆಸ್ ಏನಪ್ಪಾ ಅಂತಂದ್ರೆ ಇವತ್ತು ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ದಲಿತ ನಮ್ಮಿಂದ ಕೈ ಜಾರಿ ಹೋಗ್ತಾರೆ ಅಂತಕ್ಕಂಥ ಭಯದಿಂದ ನಾನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಎಲ್ಲಿ ಬಂದು ಘೋಷಣೆ ಮಾಡಿರೋದು? ನೀವು ಕಾಂಗ್ರೆಸ್ ಬಗ್ಗೆ ಎಷ್ಟು ಹೇಳತ್ತೀರ? ಕಾಂಗ್ರೆಸ್ ಎಲ್ಲಿ ಘೋಷಣೆ ಮಾಡಿರೋದು ಬಂದ? ಯಾವುದು ಮಾಡಿರೋದು ಸಂಘಟನೆ ಅಲ್ಲ, ಎಲ್ಲಾ ಸಂಘಟನೆಗಳು ಅವರು ಇಡೀ ದೇಶಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ದಲಿತ ಸಂಘಟನೆಗಳು ಅರ್ಥ ಮಾಡ್ಕೋಬೇಕಂತ ಹೇಳ್ತಾರೆ. ನಮ್ಮ ದಲಿತ ನಮ್ಮನ್ನ ಅರ್ಥ ಮಾಡ್ಕೋಬೇಕು. ದೇಶದಲ್ಲಿ ಯಾರು ನಮಗೆ ಒಳ್ಳೇದನ್ನ ಮಾಡಿದ್ದಾರೆ ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಇಟ್ಕೊಂಡು ಕೆಲಸ ಮಾಡ್ರಿ. ಇವತ್ತು ಯಾವುದೋ ಒಂದು ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ನಾವೊಂದು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇದೆಲ್ಲ ಇದು ಏನಪ್ಪಾ ಅಂತಂದ್ರೆ ಒಂದು ರೀತಿಯ ಇಲ್ಲ ಹೌದು, ನಾ ಹೇಳ್ತಾ ಇದ್ದೀನಿ ಈ ಹೋರಾಟ ಸಂಬಂಧಪಟ್ಟಾಗ ನಾ ಹೇಳ್ತಾ ಇದ್ದೀನಿ ಈ ಹೋರಾಟ ಸಂಬಂಧಪಟ್ಟಾಗ ಅಂದ್ರೆ ಅಂಗಡಿ ಮೇಲೆ ಒಂದು ಹಲ್ಲೆ ಆಯ್ತು ಎಲ್ಲ ಆಯ್ತು, ಯಾಕೆ ಇನ್ನೂ ತನಕ ಅವ್ರು ಬಂಧಿಸ್ಲಿಕ್ಕೆ ಆಗ್ಲಿಲ್ಲ ಜಿಲ್ಲಾಡಳಿತ ಅಂತಕ್ಕಂಥ ಪ್ರಶ್ನೆ ನೇರವಾಗಿ ಕೇಳ್ತಾ ಇದ್ದೀನಿ. ಇಷ್ಟೊಂದು ಏನಪ್ಪಾ ಅಂತಂದ್ರೆ ಜನ ಏನಂತಂದ್ರೆ ಅಮಾಸೆ ಹೊತ್ತು ಎಲ್ಲ ಅಮಾಸೆ ದೊಡ್ಡ ಪ್ರಮಾಣ ಏನಪ್ಪಾ ಅಂದ್ರೆ ಜನ ದೇವಸ್ಥಾನಕ್ಕೆ ಹೋಗುವಂತ ಸಂದರ್ಭ ಎಲ್ಲ ಇರುತ್ತೆ. ಆದ್ರೂ ಏನಪ್ಪಾ ಅಂತಂದ್ರೆ ರೂಟ್ಗಳನ್ನ ಡೈವರ್ಟ್ ಮಾಡಿದ್ರು. ನಮ್ಮ ನಡೆ ಏನಪ್ಪಾ ಅಂದ್ರೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ಇದನ್ನ ತೀವ್ರವಾಗಿ ನಾವು ಖಂಡಿಸ್ತೀವಿ ಅಂತಕ್ಕಂಥದ್ದು ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತಂದ್ರೆ ವಿಷಯ ಏನಿದೆ ಅದನ್ನ ನೀವು ಹೋರಾಟ ಮಾಡ್ತೀರೋ ಏನು ಅನ್ನೋದನ್ನ ಬ್ರೀಫ್ ಮಾಡಿ. ಅಮಿತ್ ಶಾ ಅವ್ರು ಹೇಳಿದೇನಪ್ಪ ಅಂತಂದ್ರೆ ಅಮಿತ್ ಶಾ ಅವ್ರ ಭಾಷಣ ಬಹುತೇಕ ನೀವೆಲ್ಲ ಕೇಳಿದೀವಿ. ಕೇವಲ ಯಾವುದೇನೋ ಇವತ್ತು ಫ್ಯಾಷನ್ ಅಂತಕ್ಕಂಥದ್ದು ಹೇಳಿದಲ್ಲ, ಮುಂದುವರೆದ ಭಾಗ ನಾವೆಲ್ಲ ನೋಡ್ಬೋದು ಏನಂತ ಹೇಳಿ. ಇವತ್ತು ಯಾರೋ ಅದನ್ನ ಅಂಬೇಡ್ಕರ್ ಕಾಂಗ್ರೆಸ್ ಅದನ್ನೇ ಹೇಳ್ತಾ ಇದ್ವಿ. ಅಮಿತ್ ಶಾ ಅವರು ಮಾಡ್ತಾ ಏನು ಹೇಳಿದ್ರು ತಮಗೆಲ್ಲ ಗೊತ್ತು. ಕಾಂಗ್ರೆಸ್ನವರು ಎಷ್ಟು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರು ಅಂತ ಒಂದೇ ಹೇಳ್ತೀನಿ, ನಾನು ರಿಪೀಟ್ ಮಾಡ್ತೀನಿ. ಒಂದು ನಿಮಿಷ ಹೇಳಿ ವಿಶ್ಲೇಷಣೆ ಮಾಡ್ರಿ, ಸಮರ್ಥನೆ ಮಾಡ್ಕೊಳ್ರಿ. ಅಕ್ಷರಶಃ ಅಮಿತ್ ಶಾ ಅವ್ರು ಏನ್ ಮಾತನಾಡಿದ್ರು ಅನ್ನೋದನ್ನ ಒಂದ್ಸಲ ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಅವ್ರು ಇದನ್ನೇ ವಿವರಣೆ ಇದನ್ನೇ ಕೊಡ್ತಾ ಇದ್ರು ಅವರು. ಅಂಬೇಡ್ಕರ್ ಅವರು ವಿವರಣೆ ಕೊಡ್ರಿ. ಅವ್ರು ಮಾತನಾಡಿರೋದನ್ನ ಒಂದು ಸಲ ಪುನರ್ ಉಚ್ಚಾರ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಅವ್ರು ಏನ್ ಅದನ್ನೇ ಹೇಳ್ತಾ ಮಾತಾಡ್ಯಾರ? ಇದ್ದೀನಿ. ಅವ್ರು ಹೇಳಿದ್ರು ನಾವು ಏನ್ ಹೇಳಿದ್ರು? ನೀವೇನ್ ಅಂಬೇಡ್ಕರ್ ಅನ್ನೋದು ಹೇಳೋಕೆ ಫ್ಯಾಷನ್ ಆಗೈತಿ. ಅಂಬೇಡ್ಕರ್ ಹೇಳೋಕೆ ಬದಲಿ ದೇವರ ಹೆಸರು ತಗೊಂಡಿದ್ರೆ 7 ಜನ್ಮಕ್ಕೆ ನಿಮ್ಗೆ ಸ್ವರ ಸಿಗ್ತಿತ್ತು. ಅಂದ್ರೆ ಅಂಬೇಡ್ಕರ್ ಹೆಸರು ತಗೊಳ್ಳೋದು ತಪ್ಪು ಅನ್ನೋ ರೀತಿಯಲ್ಲಿ ಹೇಳುವುದು. ಅವ್ರು ಹಂಗೆ ಹೇಳಿಲ್ಲ ಏನು ಅಷ್ಟೇ, section? 12 ಸೆಕೆಂಡ್ ಅಷ್ಟೇ ಹೇಳತ್ತೀರಿ ನೀವು ಮುಂದುವರೆದಂತೆ ಭಾಷಣ ಕೇಳಿ ಅದರದಷ್ಟೇ ಹೇಳ್ತೀನಿ. ನಿಮ್ಗೇನು ನಾವೇನ್ ತಗೋಬೇಕು? ಈಗ ಕಾಂಗ್ರೆಸ್ ಅವರು ಸಂವಿಧಾನ ಕೈ ಹಿಡ್ಕೊಂಡು ಅಂಬೇಡ್ಕರ್ ಹೆಸರು ಹೇಳ್ಕೊತ ಅಡ್ಡಾಡತ್ತ. ಇಷ್ಟು ದಿನ ಇವ್ರು ಅವ್ರಿಗೆ ಮೋಸ ಮಾಡಿದ್ರ ಅಂತ ಹೇಳೋ ಉದ್ದೇಶಕ್ಕೆ ಅದನ್ನ ಪೂರ್ತಿ ದೇವರ ಹೆಸರು ತಗೊಳ್ಬೇಕಂತಲ್ಲಿ ಸಂಘಟನೆಗಳು ಕರೆ ನೀಡಿರೋದು ಬಂದ್ಗಳು ಅಲ್ಲಲ್ಲ ಬಂದದಲ್ಲ, ನೀವು ಕೇಳಿದ ಪ್ರಶ್ನೆ. ಈಗ ಕಾಂಗ್ರೆಸ್ ರಾಜಕೀಯ ಒತ್ತಟ್ಟಿಗಿರ್ಲಿ, ಕಾಂಗ್ರೆಸ್ ಬಿಜೆಪಿ ಬೇಕಾಗಿಲ್ಲ. ಅಮಿತ್ ಶಾ ಅವರು ಸದನದೊಳಗೆ ಮಾತನಾಡಿರೋದು ಒಂದು ವಿಚಾರ ಸ್ಪಷ್ಟವಾಗಿ ಮಾತಾಡೋದು. ನಂತರ ಅವರು 100 ಮಾತು ಹೇಳಿರ್ಬೋದು. ಈ ಪದಕ್ಕೆ ನಿಮ್ ಸಮರ್ಥನೆ ಇದೆಯಾ? ಅದನ್ನ ಹೇಳಿ. ಪದಕ ಸಮರ್ಥನೆ ಅಂತ ಹೇಳತ್ತಿಲ್ಲ. ಕಾಂಗ್ರೆಸ್ದವರು ಹೊರಗಡೆ ರಾಹುಲ್ ಗಾಂಧಿ ಅವರು ಸಂವಿಧಾನ ಕೈಯಾಗಿ ಹಿಡ್ಕೊಂಡು ಅಂಬೇಡ್ಕರ್ ಹೆಸರು ಹೇಳ್ಕೊತ ಅಡ್ಡಾಡತ್ತಾರ. ಅವಾಗ ಎಲ್ಲಿದ್ರಿ ಕಾಂಗ್ರೆಸ್ದವರು? ಅವ್ರಿಗೆ ಅನ್ಯಾಯ ಮಾಡುವಂತ ಆ ಉದ್ದೇಶ. ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಏನಾದ್ರೂ ಮಾಡಿ. ಪ್ರಶ್ನೆ ಏನಿದೆ ಅಂದ್ರೆ ಅಂಬೇಡ್ಕರ್ ಅಂತ 7 ಸಲ ಹೇಳಿ ಇದು ಫ್ಯಾಷನ್ ಆಗಿದೆ. ಇದು ಹೇಳೋ ಬದಲಿ ದೇವರ ಹೆಸರು ಒಂದ್ ನಿಮಿಷ ಪ್ರತಿಪಡ್ತೀನಿ. ನೀವು ಇದು ಮಾಡ್ಕೊಂಡು ಹೇಳೋ ಬದಲಿ ದೇವರ ಹೆಸರು ತಗೊಂಡಿದ್ರೆ 7 ಜನ್ಮಕ್ಕೂ ನಿಮಗೆ ಸ್ವರ್ಗ ಸಿಕ್ತಿತ್ತು ಅಂತಕ್ಕಂಥ ಪ್ರಶ್ನೆ ಅಷ್ಟೇ ಉತ್ತರ ಕೊಡಿ. ಅಷ್ಟೇ ಹೇಳ. ಕಾಂಗ್ರೆಸ್ನವರು ಅದು ಮುಂದಿನ ಬಿಟ್ಬಿಡಿ. ಅದೇ ಇದೇ ಪಾಯಿಂಟ್ ಹೇಳ್ತೀವಿ. ಹೇಳಿ. ಅಲ್ಲಿ ಏನು ಚರ್ಚೆ ನಡೆದಿತ್ತಲ್ಲ, ನೀವು ಮಾಡ್ಕೊಂಡಿದ್ದು ಫ್ಯಾಷನ್ ತರ ನೀವು ಅಂಬೇಡ್ಕರ್ ನಡ್ಕೊಂಡಿದ್ದು ನೀವು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಫ್ಯಾಷನ್ ಮಾಡ್ಕೊಂಡು ಹೋದ್ರು ನೀವು ಅಂಬೇಡ್ಕರ್ ನೀವು ಏನೇನು ಮಾಡಿರಲ್ಲ ಹಿಂದೆ ನೀವು ಚರಿತ್ರೆ ನೋಡ್ಕೊಳ್ರಿ. ಆಮೇಲೆ ಅವನ ಹೆಸರು ಹೇಳ್ರಿ, ದೇವರ ಹೆಸರು ಹೇಳ್ರಿ ಅಂತ ಹೇಳಿದ್ದಾರೆ. ಹೆಸರು ಹೇಳ್ಬೇಡ ಅಂತ ಹೇಳಿಲ್ಲ ಅವರು. ನೀವು ಮಾಡ್ಕೊಂಡಿದ್ದು ಫ್ಯಾಷನ್ ಅಂತ ಹೇಳಿದಾರೆ ಅವ್ರು. ಅಷ್ಟೇ ಸ್ವರ್ಗ ಸಿಕ್ತಿತ್ತು. ಅವ್ನು ನೀವು ಮಾಡೋದು ಪಾಪ ಕೆಲಸ ಮಾಡತ್ತೀರಿ. ಯಾಕೆ ಅವ್ನು ಅಂತ ದೇವ್ರಕ್ಕಿಂತ ದೊಡ್ಡವ ನಮಗ? ಅಂಬೇಡ್ಕರ್ ನಮಗ ದೇವ್ರಕ್ಕಿಂತ ದೊಡ್ಡವನು. ನಾವು ಯಾಕೆ ತಗೋತೀವಲ್ಲ ಅದೇ ರೀ, ನಾವು ಹೆಂಗ್ ತಗೋತೀವಲ್ಲ ಹಂಗ ಹೋಗ್ತೇವೆ. ಸಿಗ್ಲಿ ಬಿಡ್ಲಿ, ಅದು ಮನುಷ್ಯ ಸತ್ತ ಮೇಲೆ ಯಾರು ಗೊತ್ತಾಗುದಿಲ್ಲ. ಈ ಜೀವನದಲ್ಲಿ ಅಂಬೇಡ್ಕರ್ ಅವ್ರ ಗೌರವ ಬಗ್ಗೆ ಮಾತಾಡಬೇಕಷ್ಟೇ. ಸ್ವರ್ಗ ಸಿಗ್ತೈತು ಬಿಡ್ತದೆ ಅಂದ್ರೆ ಅದು ಅಂಬೇಡ್ಕರ್ ಹೆಸರು ತಗೊಂಡ್ರೆ ಫ್ಯಾಷನ್, ಅದು ತಗೋಬಾರ್ದು ಅನ್ನೋ ರೀತಿಯಲ್ಲಿ ಹೇಳುದು. ಫ್ಯಾಷನ್ ರೀತಿ ಅವ್ರು ತಗೊಳಕತ್ತಾರ. ಹೆಸರು ತಗೊಳಕ್ ದೇವರ ಹೆಸರು ಎಲ್ಲಿ ಬಂತಲ್ಲಿ? ನೀವು ಯೋಗ್ಯರ ಹೆಸರು ತಗೊಳಕ್
ಅಲ್ಲ ಸ್ವರ್ಗ ನರಕಕ್ಕೂ ಅಂಬೇಡ್ಕರ್ ಏನ್ ಸಂಬಂಧ? ಯಾವ್ದು ಈಗ ನಾವು ಇಲ್ಲಿ ಹೆಂಗ್ ಚರ್ಚೆ ಮಾಡತ್ತೀವಲ್ಲ ಹಂಗ ಅಲ್ಲಿ ಪಾರ್ಲಿಮೆಂಟ್ ಸ್ವರ್ಗ ನರಕಕ್ಕೂ ದೇವರಿಗೂ ಅಂಬೇಡ್ಕರ್ಗೂ ಏನ್ ಸಂಬಂಧ? ತಾವೆಲ್ಲ ಹಂಗ್ ಹೊಡೆದಾರ ಒಂದ್ ನಿಮಿಷ ಅವಮಾನ ಆಗಿದೆ